ಸ್ವತಂತ್ರ ಬಂದು ಇಲ್ಲಿ ತನಕವ ಲಂಚ ಅವತಾರ ನಿಂತಿಲ್ಲ. ಒಂದ್ ಪೊಲೀಸ್ಗೆ ಹೋಗಿ ಮೊದ್ಲು ನಮ್ಮನೆ ದುಡ್ಡು ತಗೊಂಡೋಗ್ಬೇಕು, ತಾಲೂಕ್ ಆಫೀಸ್ಗೆ ಮೊದ್ಲು ನಮ್ಮನೆ ದುಡ್ಡು ತಗೊಂಡೋಗ್ಬೇಕು, ಹಾಸ್ಪಿಟ್ಲಿಗೆ ಹೋದ್ರೆ ನಮ್ಮನೆ ದುಡ್ಡು ತಗೊಂಡೋಗ್ಬೇಕು. ಎಲ್ಲ ಫ್ರೀ ಅಂತ ಬಾಯಿ ಬಿಡ್ಕೊಂಡು ಸಾಯ್ತಾರೆ ಹೊರತು ಎಲ್ಲ ಬರೀ ಮೋಸ. ಭಾರತ ದೇಶನ ಮುಂಚೆ ಲಂಚ ನಿಂತ್ಬಿಟ್ರೆ ನಮ್ ದೇಶ ಹೋದ ಕಂಡ ಸಾಕಿಲ್ಲಿ ದುಡ್ಡು ಕೊಡ್ರು ಸಾಕು, ಅಲ್ಲಿ ಹೋಗ್ತಾರೆ. ದುಡ್ಡು ಕೊಡ್ನ ಅಂದ್ರೆ ಚಂದ ಅನ್ನೋದ್ರ ಅವೆಲ್ಲ ಮೂಲ್ಗೆ. ಇನ್ನೊಂದು ಬೇಜಾರ್ ಮಾಡ್ಕೊಳ್ಳೋದ್ರೆ ಹೇಳ, ನೀನೆಲ್ಲ ಕನ್ನಡ ಕುರುಡ, ನೀನೆಲ್ಲ ಕನ್ನಡ ಕಣ್ ಕಳ್ದಿರೋನು, ನಿಜವಾಗಿ ಕಣ್ ಕಾಣ್ದಿರೋ ಇಲ್ಲಿ ಇಂಥವ್ರಲ್ಲ ಇವರು ನಾನು. ಎರಡು ಕಣ್ಣು ಚೆನ್ನಾಗಿ ಕಾಣ್ತಿರ್ತೇವೆ, ಎರಡು ಕಣ್ಣು ಚೆನ್ನಾಗಿ ಕಾಣ್ತಿರ್ತೇವೆ ನಮ್ಗೆಲ್ಲ. ಅದು ತಪ್ಪು ಅಂತ ಗೊತ್ತಿರೋ ತಪ್ಪೇ ಮಾಡ್ತಿರ್ತೀವಿ. ಸುಮ್ನೆ ಬಾಯ್ಲಿ ಹೇಳೋದು, ಅವ್ರ ಐಕ್ ಹೋಗಿ ದುಡ್ಡು ಕೊಟ್ಟವ್ರಿಗೆ ಓಟ್ ಹಾಕೋದಲ್ಲ. ಅದ ಏನ್ ತಿಳಿದಿರ್ತೀವೋ, ಗಂಡ ಹೇಳಿದ್ದ ಹೆಂಡತಿ ಕೇಳ್ಬಾರ್ದು, ಹೆಂಡತಿ ಹೇಳಿದ್ದ ಗಂಡ ಕೇಳ್ಬಾರ್ದು, ಮಗ ದುಡ್ಡು ಕೊಟ್ಟರೆ ಅಂತ ಅಪ್ಪ ಹೇಳಿ ಓಟ್ ಹಾಕೋದಲ್ಲ. ನಮ್ ಸ್ವಂತ ಇಚ್ಛೆಯಿಂದ ಓಟ್ ಹಾಕುವಾಗ ಯಾರಿಗೆ ಹಾಕಿದ್ರು ಅದು ಹಬ್ಬ ಅಂತಾರೆ. ನಿಮ್ಗೊಂದ್ 2,000 ಕೊಡ್ತಾರ? ಈ ಸಲ ಜಾಸ್ತಿ ಆಗೈತೆ ಬಜೆಟ್. ಎಷ್ಟು? 5,000ನಾ? ಆಯ್ತು, ಒಂದ್ ಅಂದಾಜು ಲೆಕ್ಕ ಹಾಕ್ಬಿಡೋಣ. ಬಾಗಿಲು ಮುಚ್ಚು. ಯಾವ ಬಾಗ್ಲು? ಸುಮ್ಕೆರೆ ಯಜಮಾನ್ರೆ, ಪಾಪ ವಯ್ಯ. ಅಕ್ಕಿಗೆ ಗೂಡಾಸೆ, ಮಕ್ಕಳಿಗೆ ತಾಯಾಸೆ, ಬಿದ್ದಿರೋ ಬೆಳಗ್ಗೆ ಮಳೆ ಆಸೆ, ನಿಮ್ಗೆ ಇರೋದು ಎಣ್ಣೆ ಆಸೆ, ಕುಡಿಯೋದು ಎಣ್ಣೆ ಆಸೆ, ತಿನ್ನೋದು ಗಂಡ ಆಸೆ. ಇಬ್ಬರು ಮಕ್ಕಳಿಗೆಲ್ವಾ ಪೂಜೆ ಹಣಾಸೆ, ಹಣದಾಸೆ, ಹಣದಾಸೆ, ಹಣದಾಸೆ. ಇವಾಗ ನಿಂತಿ ಗೆದ್ದಿರೋದು ಕೇಳಿದ್ರೆ ಅವತ್ತು ಕೊಟ್ಟಿಲ್ವಾ ಹೋಗಮ್ಮ ಇವತ್ತೇನಿಗೆ ಮಾತಾಡಿ ಕೇಳಿದ್ರಾ? ಅವಾಗ್ಲೇ ಕೇಳು ಆಯ್ತು, ನಿಷ್ಠುರ ಆಗು ಆಯ್ತು. ಮೈಕ್ ಕೊಡ್ತಾ ಇದ್ದೀರಾ, ಮಾತಾಡ್ತಾ ಇದೀವಿ ಧೈರ್ಯವಾಗಿ. ಅದೇ ಒಬ್ಬ MLA ಕ್ಯಾಂಡಿಡೇಟ್ ಬಂದ ಅಂದ್ರೆ ಗೆದ್ದಿರೋ ಗ್ರಾಮ ಪಂಚಾಯತಿ ಮೆಂಬರ್ ಮುಂದೆ ಬಂದು ನಿಂತ್ಕೋತಾನೆ, ಅವ್ನು ಮಾತಾಡ್ತಾನೆ, ನಾವು ಹಿಂದ್ಗಡೆ ನಿಂತ್ಕೊಂಡು ಹೋಯ್ತೀವಿ ಅಷ್ಟೇ. ನಮ್ಮ ಊರಿಗೆ ಬಂದ್ರೆ ಹುಲಿನೇ ನೀನು. ಎಲ್ಲ ಜೊತೆ ಐತಿವಣ. ಯಾವ ರಾಜಕೀಯ ಬಂದ್ರೆ ಒಂದರ ಹಾಕೋಣ, ನಮಸ್ಕಾರ ಮಾಡ್ತೀವಿ ಕಣ ಅನ್ಬೇಕು ಅವ್ರಿಗೆ. ನೀವು ಬಂದ್ರೆ ನಮ್ದು ಚೆನ್ನಾಗಿರಿ, ನಾವು ಮಾಡಕತ್ತೆ ಮಾಡ್ತೀವಿ. ಇಲ್ಲ ಅಣ್ಣ, ಹುಲಿ ಸಿಂಹ ಅವೆಲ್ಲ ಕಾಡಲ್ಲಿರ್ಲಿ, ನಾವು ಮನುಷ್ಯರ ತರ ಜನಗಳ ಜೊತೆ ಇದ್ಬಿಡೋಣ. ಬಂದ್ಮೇಲೆ ಇದು ಯಾರು ಹೇಳಿದ್ದು? ನೀನ ಮಡಿಕೋ. ಇದು ಯಾರಿದು ಕೈ ಮುಗಿತಿರ್ ನಿಂಗೆ? ಕರೆಕ್ಟಾಗಿ ಹೇಳು. ನಾವನಲ್ವಾ? ನಾನೆಯಾ? ಚೆನ್ನಾಗಿ ಕಾಣ್ತಾ ಇದೀನಿ ಅಲ್ಲಿ? ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೀನ? ಫೋಟೋದಲ್ಲಿ ಚೆನ್ನಾಗಿ ಕಾಣ್ತಾ ಇದೀನ? ಇಲ್ಲಿ ಚೆನ್ನಾಗಿ ಕಾಣ್ತಿಲ್ವಾ? ಮುಖ್ಯ ಹೆಂಗದ ಎಣ್ಣೆ ಆಡ್ಕಂತೀಯ? ಚಂದನ್ ಗೌಡ ಅಂತ ನೆನ್ಪಿಡ್ಕೊ. ಕೊನೆಯಲ್ಲಿ ಯಾರು ಐಕ್ಳುಗಳ ನಿಂಕೆಲ್ಲಿ ಓಟ್ ಹಾಕಿಸ್ಕೋಗ್ಬಿಟ್ಟು ಯಾರಿಗಾರ ಹಾಕ್ಸ್ಬಿಟ್ಟವ್ರು ಕಾಸಿಸ್ಕೊಂಡ್ಬಿಟ್ಟು, ಚಂದನ್ ಗೌಡ ಅನ್ನೋ ಹುಡುಗಂಗೆ ಹಾಕ್ಬೇಕು ಅಂತ ಹೇಳು. ತೇಗ್ನಹಳ್ಳಿ ಗ್ರಾಮಸ್ಥರಲ್ಲಿ ಒಂದು ಮನವಿ, ದಯವಿಟ್ಟು ಒಂದು 5 ನಿಮಿಷ ಬೆಂಗಳೂರು ಬಿಡಿ ಸರ್ಕಲ್ ಹತ್ರ ಬಿಡುವು ಮಾಡ್ಕೊಂಡು ಬರ್ಬೇಕು ಗ್ರಾಮಸ್ಥರು. ಊರಿನ ಸಮಸ್ಯೆಗಳ ಬಗ್ಗೆ ಕೇಳಕ್ ಬಂದಿದ್ದೀನಿ, ದಯವಿಟ್ಟು ಬಂದು ಮಾತಾಡಿ ಒಂದು 5 ನಿಮಿಷ. ಕರಿಯಪ್ಪ ಮನೆದಾರ ಇದ್ರಲ್ಲಿ ಸರ್ಕಲ್ ಹತ್ರಕ್ಕೆ ಅಪ್ಪಂಗ ಅಮ್ಮಂಗ ಹೇಳೋದಿದ್ರೆ ಬರ್ತಾರೆ. ನೀವೆಲ್ಲ ಬರ್ಬೇಕು, ಒಬ್ರು ಬರ್ಲಿದ್ರೆ ಮತ್ತೆ ಬಂದು ಕರಿತೀನಿ. ಅಜ್ಜಿ ಸರ್ಕಲ್ ಹತ್ರಕ್ಕೆ ಒಂದು 5 ನಿಮಿಷ ಬಾರ ಜಂಗಿಯ ನಡೋಣ ಬೇಗ ಸರ್ಕಲ್ ಹತ್ರಕ್ಕೆಲ್ಲ. ಯಾವ್ದು ಪಕ್ಷೇತರ ಚಿಹ್ನೆ ಯಾವ್ದು ಬಂದಿಲ್ಲ, ಇನ್ನೊಂದು 10 ದಿವಸ ಇದ್ದಂಗೆ ಬರ್ತದೆ. ಈಗ ತುಮಕ ಬರ್ದಿಕ್ಕ ಬರೋಣ ಎಲ್ಲರೂ. ಒಳ್ಳೆ ಇಳಿರಪ್ಪ ನಿಧಾನಕ್ಕೆಲ್ಲ ಹುಷಾರು, ಅಲ್ಲಿಗೆ ಇಳಿಬೇಕಾರೆ ಮಕ್ಳನ್ನ ನಿಧಾನಕ್ಕೆ ಇಳಿಸ್ರಪ್ಪ ಹೋಗಿ. ಇಲ್ಲೊಂದು ಟಿವಿಲಿ ಒಂದು ವಿಡಿಯೋ ಹಾಕ್ತೀನಿ, ಒಂದು 5 ನಿಮಿಷದ ವಿಡಿಯೋ, ಅದನ್ನ ನೋಡಿ ಅದಾದ್ಮೇಲೆ ತೇಗ್ನಹಳ್ಳಿ ಅನ್ನೋಂಥ ಊರಿಗೆ ಆ ಕಡೆ ಊರವರು ಬಂದಿದ್ದಾರೆ, ಈ ಕಡೆಯವರು ಬಂದಿದ್ದಾರೆ, ಮೇಲ್ಗಳವರು ಬಂದಿದ್ದಾರೆ. ಊರಿಗೆ ಸಂಬಂಧಪಟ್ಟಂಗೆ ಏನೇನು ಸಮಸ್ಯೆಗಳಿದೆ ದಯವಿಟ್ಟು ಮಾತಾಡಿ. ಏನಾದರೂ ಪ್ರಶ್ನೆಗಳು ಕೇಳಬೇಕು ಅನ್ಸೋರೆ ಅದನ್ನು ಕೇಳಿ. ಮತ್ತೆ ನಾಳೆ ಬೆಳಿಗ್ಗೆ ಇಡೀ ಕರ್ನಾಟಕ ನೋಡ್ತಾ ಇರುತ್ತೆ, ಜವಾಬ್ದಾರಿಯಿಂದ ಮಾತಾಡಿ. ಹೆಜ್ಜೆ ನಡೆ ಮುಂದೆ ಸೇರು ಜನರನ್ನ. ಮುಂದೆ ಬನ್ನಿ ವೀಕ್ಷಿಸಿ ನೈತಿಕ ರಾಜಕೀಯ ಫ್ರಮ್ KR ಪೇಟೆ. ಪ್ರತಿದಿನ ಬೆಳಗ್ಗೆ 7:30ಕ್ಕೆ ನಿಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನೆಲ್. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಈ ಜಾಗಕ್ಕೆ ಬಂದಂತ ಎಲ್ಲಾ ತೇಗ್ನಹಳ್ಳಿ ಗ್ರಾಮಸ್ಥರಿಗೆ ಮೊದಲಿಗೆ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಚೆನ್ನಾಗಿದ್ದೀರಾ ಎಲ್ರು? ಊರವರು ಸಖತ್ತಾಗಿದ್ದೀರನ್ರು? ನೋಡಿದ್ರೆ ಗೊತ್ತಾಯ್ತೈತೆ ಮುಖಗಳನ್ನ. ಮುಂದೆ ಹುಡುಗರನ್ನ ಇಲ್ಲ ನಿಮ್ಗೆಲ್ಲ ನಾನು ಚಿರಋಣಿ, ಯಾಕೆಂದ್ರೆ ನಾನು ಮಾತಿಗೆ ಬೆಲೆ ಕೊಟ್ಟು ಪಾಪ ಅರ್ಧ ಕಿಲೋಮೀಟರ್ ಎಲ್ಲ ನಮ್ ಗಾಡಿಲಿ ಹತ್ಕೊಂಡ್ಬಂದ್ರು ಲೈಲ್ಯಾಂಡಲ್ಲಿ. ಯಜಮಾನ್ರೆ ಥ್ಯಾಂಕ್ಸ್, ಧನ್ಯವಾದ ನಿಮ್ಗೆ. ನೀವು ಒತ್ತಿದ್ಕೆ ಎಲ್ಲ ಹತ್ಕೊಂಡ್ಬಂದ್ಬಿಟ್ರಲ್ಲ ಪಾಪ. ಇರಲಿ, ನಿಮ್ಗಳ ಕಷ್ಟ ಸುಖಕ್ಕೆ ನಾವು ಸದಾ ನಿಂತ್ಕೋತೀವಿ. ನೀವೇನ್ ನಮ್ಗೆ ಒಂದ್ ಪ್ರೀತಿ ಕೊಟ್ಟಿದಿರಲ್ಲ, ಅದನ್ನ ವಾಪಸ್ ಕೊಟ್ರೆ ಅದು ಸಾಲ ಆಗ್ಬಿಡುತ್ತೆ, ಬಡ್ಡಿ ಸಾಲ.
ನಿಮ್ಗಳ ಕಷ್ಟಕ್ಕೆ ನಿಂತ್ಕೊತೀವಿ ನಾವು. ಹೆಸರು ಚಂದನ್ ಗೌಡ ಅಂತ, ಚಂದನ್ ಗೌಡ ಕೆ ಇನ್ಶಿಲ್ ಬಂದು. ಊಚನಹಳ್ಳಿ ಗೊತ್ತಾ ನಮ್ಮೂರು? ಯಮನಹಳ್ಳಿ ಹತ್ರ ಹಿಂಗೆ ಎಡಕ್ ತಕೊಂಡ್ರೆ ನಮ್ಮೂರು ಊಚನಹಳ್ಳಿ ಅಂತ. 27 ವರ್ಷದ ಒಬ್ಬ ಹುಡುಗ ಈ ಸಲ KR ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾನೆ. ಅಂದ್ರೆ MLA ಚುನಾವಣೆಗೆ. ಯಾವ ಪಕ್ಷದಿಂದನಲ್ದಾನೆ ಪಕ್ಷೇತರವಾಗಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಅದ್ ನಾನೇ. ಕಾರಣ ಇಷ್ಟೇ, ಚುನಾವಣೆ ಅನ್ನುವಂಥದ್ದು, ರಾಜಕೀಯ ಅನ್ನುವಂಥದ್ದು ಕೇವಲ ದುಡ್ಡಿರೋರು ಸೊತ್ತಾಗಬಾರ್ದು. ದುಡ್ಡಿಲ್ಲ ಅಂದ್ರೂ ನಾವು ಜನಗಳ ಕಷ್ಟ ಸುಖಕ್ಕೆ ನಿಂತ್ಕೊಳ್ತೀವಿ, ಅವ್ರ ಪ್ರೀತಿ ಗಳಿಸ್ತೀವಿ ಅನ್ನೋದನ್ನ ಒಂದ್ಸಲ ಸಾಬೀತ್ ಮಾಡಿ ತೋರಿಸಿದ್ರೆ ನಾಳೆ ದಿನ ನಿಮ್ಗಳ ಮಕ್ಕಳು ಮುಂದಕ್ಕೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ, ಒಂದು ದೊಡ್ಡ ಧೈರ್ಯದ ಮೇಲೆ ಹೆಜ್ಜೆ ಇಟ್ಬಿಟ್ಟಿದ್ದೀನಿ. ನೀವುಗಳು ಓಟ್ ಹಾಕ್ತೀರಾ, ಹಾಕಲ್ವಾ, ಹಾಲ್ಗಾಗ್ತೀರಾ, ನೀರ್ಗಾಗ್ತೀರಾ, ಎಲ್ಲ ನಿಮ್ಗೆ ಬಿಟ್ಟಿದ್ದು. ಬಟ್ ನೀವೇನೇ ಮಾಡಿದ್ರು ನಿಮ್ ಜೊತೆ ಬಂದು ನಾವು ನಿಂತ್ಕತೀವಿ. ನೀವು ಗೆಲ್ಸೂರು ನಿಂತ್ಕತೀವಿ, ನೀವು ಸೋಲ್ಸೂರು ನಿಂತ್ಕತೀವಿ. ಅದೇಂಗಪ್ಪ ಹಿಂಗ್ ಬಂದು ಹೇಳ್ದವ್ರಲ್ಲ ಎಷ್ಟೋ ಜನ ನೋಡ್ಬಿಟ್ಟಿದೀವಿ. ಆಯ್ತು, ಒಂದ್ಸಲ ಸೋಲ್ಸೆ ಬಿಡಿ, ಓಟ್ನೇ ಹಾಕ್ಬಿಡಿ, ನಮ್ಗೆ ಬಂದಾಗ ಮಾತಾಡಿಸಿ ನಗ್ನಾಗ್ತಾ ಊರವ್ರು ಕರೀರಿ. ನಿಮ್ ಕಷ್ಟ ಅಂತ ಬಂದಾಗ ಸಮಸ್ಯೆಗಳಿಗೆ ನಾವು ಬಂದು ನಿಂತ್ಕತೀವಿ. ಆಗ್ಲೂ ಕೆಲಸ ಕಾರ್ಯ ಮಾಡಿಸ್ಕೊಡಕ್ಕಾಗುತ್ತಿಲ್ವೋ ಗೊತ್ತಿಲ್ಲ, ಧೈರ್ಯ ಕೊಡಕ್ ಬರ್ತೀವಿ. ಈ ತರ ಮಾಡ್ಬೋದು ನೀವು ಅಂತ ಹೇಳಕ್ ಬರ್ತೀವಿ. ಯಾಕೆಂದ್ರೆ ನಮ್ಮ ಹತ್ರ ಅಧಿಕಾರ ಇರಲ್ಲ. ನಿಜನ ಸುಳ್ಳ ಅಲ್ವಾ? ಬಂದ್ ಧೈರ್ಯ ಕೊಡ್ಬೋದು ನಾವು. ಯಜಮಾನ್ರೆ ಬನ್ನಿ ತಾಲೂಕ್ ಆಫೀಸ್ ಅಲ್ಲ, ನಾನು ಕೂತ್ಕೊಳ್ತೀನಿ, ಬನ್ನಿ ನೋಡೋಣ, ಪ್ರಶ್ನೆ ಮಾಡೋಣ ಹೋಗಿ. ಅಣ್ಣ ನಿನ್ ತಲೆನೇ ಕೆಡಿಸ್ಕೊಬೇಡ, ನಾಳೆ ಬೆಳಗ್ಗೆ ಕರ್ಕೊಂಬ. ನನ್ ಕೇಳಿ ಖಂಡಿತವಾಗಿ ನಾಳೆ ಬಗೆಹರಿಸಬಹುದು ಅಂತಂದ್ರೆ ನಾಳೆ ಕೂತ್ಕೊತೀನಿ. ಅದಾಗಲ್ಲ ಅಂತಂದ್ರೆ ಒಂದು ಅಧಿಕಾರ ಕೊಡೋಣ, ಒಂದು ಅವಕಾಶ ಕೊಡೋಣ. ಇಷ್ಟ ಮಾಡಿದೀನಿ. ಕೆಲವೊಂದನ್ನ ನಾನ್ ಮಾಡಿದೀನಿ, ನಾನೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ, ಅದು ನಿಮ್ಗಳ ಬಾಯಲ್ಲಿ ಗೊತ್ತಾಗಬೇಕು ನಾಳೆ ಬೆಳಗ್ಗೆ ಅಷ್ಟೇ. ನಾನ್ ಮಾಡಿದ್ದೀನಿ, ನಾನು ಹೇಳ್ಕೊಳಕಿಲ್ಲ. ಇಲ್ಲೇ ಬಂದ ತಕ್ಷಣ ಕೆಲವರು ಮಾತಾಡಿದ್ರು ಹುಡುಗರುಗಳು, ಹಿಂಗೆ ಮೊನ್ನೆ ನಡೆದಿದ್ದು ಒಂದು ಊರಲ್ಲಿ ಒಂದಾಗಿದ್ದಂತ ಒಂದು ಫಲಶ್ರುತಿ ಅಂದ್ರೆ ಒಳ್ಳೆ ಕೆಲಸನ ಇನ್ನೊಂದ್ ಯಾವ್ದೋ ಊರ್ದನ ಚೆನ್ನಾಗಿ ಮಾಡಿಸ್ತೆ ಗುರು ಅಂತಂದ್ರು. ಅವ್ರ ಬಾಯಿಲ್ ಬರ್ತಾ ಇತ್ತಲ್ಲ ಅಷ್ಟೇ ಸಾಕು. ನಾವ್ ಹೇಳ್ಕೊಂಡ್ರೆ ನಾವು ಮಾಡಿದ್ದೀನ ಅದು ಫಲ ಕೊಡಲ್ ಬಂತೆ ಭಗವಂತ. ನಿಮ್ಗಳ ಬಾಯಿಲ್ ಬರ್ತದೆ ಒಂದಲ್ಲ ಒಂದಿನ ಎಲ್ಲವ. ಅಲ್ಲಿ ತನಕ ನಾವು ಆರಾಮಾಗಿ ಇರ್ತೀವಿ, ಕಾಯ್ತಾ ಇರ್ತೀವಿ, ಬರುತ್ತೆ ಅವ್ರ ಬಾಯಿಲಿ, ಬರುತ್ತೆ ಅವ್ರ ಬಾಯಿಲಿ. ಅಂದ್ರೆ ನೀವು ಹೇಳಲೇಬೇಕು ಅಂತೇನಿಲ್ಲ. ನನಗೆ ಹೇಳದೇ ಇದ್ರು 4 ಜನದ ಹತ್ರ ನೀವು ಮಾತಾಡ್ತಿರಲ್ಲ, ಹುಡುಗ ಹೆಂಗೆ ಅಂತ ಕಂಡ್ಲ ಅಂತ, ನಾವು ಗೆದ್ದಂಗಲ್ಲಿ. ಈಗ ಮಾತಾಡಿ ಊರಿನ ಗ್ರಾಮಸ್ಥರು ಹೇಳಿ ಯಜಮಾನ್ರೆ. ನಮ್ಮ ಊರಲ್ಲಿ ನಮ್ಮ ಇದರಲ್ಲಿ ಏನು ಅಂದ್ರೆ ಇದಕ್ಕೂ ಏನೋ ಜಮೀನು ಉತ್ಕೊಂಡಿದ್ದೀವಿ, ಅದನ್ನ ಯಾಕೆ ಅಂತ ಮಾಡಿಲ್ಲ. ಕೊಡ್ರು ಎಲ್ಲ ಒಂದ್ 2 ಸರಿ ಕಮಿಟಿಯಲ್ಲಿ ಇಟ್ಕೊಂಡು, ಕಮಿಟಿಲಿ ಏನಂದ್ರೆ ಪಾಸ್ ಮಾಡಿದ್ರೆ ಎಲ್ಲ ತಗೊಂಡು ರಿಕಾರ್ಡ್ ಅನ್ನು ಕೊಟ್ಟಿದೀವಿ ನಾವು. ಅದನ್ನ ಯಾಕೆ ಮಾಡಿಲ್ಲ ನಮ್ಗೆ? ಆಯ್ತು, ನಮ್ಮ ಬಡವರು ನಾವು ಕೂಲಿ ಮಾಡಿದ್ರೆ ಉಂಟು, ನಮ್ಗೆ ಕೂಲಿ ಮಾಡ್ದ ಹೋದ್ರೆ ಇಲ್ಲ. ಕೂಲಿ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟಿರ್ತೀವಿ, ಕೊಟ್ಟಿದ್ರೆ ನಮ್ಗೆ ಯಾಕೆ ಮಾಡಿಲ್ಲ? ನಮ್ಮ ಬಡವ್ರಿಗೆ ನಿಮ್ದೊಂದು ಪ್ರಶ್ನೆ ಅದೇ ತಾನೆ? ಆಯ್ತು, ಹೇಳ್ತೀನಿ. ಅದನ್ನ ಅಧಿಕಾರಿಗಳು ಅವರು ಏನು ಅಂದ್ರೆ ಅವ್ರು ದೊಡ್ಡ ಅಧಿಕಾರಿಗಳು, ನಾವು ಬಡವರು, ನಾವು ಕೂಲಿ ಮಾಡಿ ಅವ್ರಿಗೆ ಕೊಟ್ಟಿರ್ವೆ ಯಾಕೆ ಮಾಡಕ್ಕಲ್ಲ? ಅದನ್ನ ಹೋಗಿದ್ವು ತಾನೆ, ಹೋಗಿದಾಗ ಮಾಡ್ತೀನಿ ನಡಿಯೋ ಅಂತ ಅಂದಾಗ ಯಾಕೆ ಮಾಡಿಲ್ಲ ನಮ್ಗೆ? ಅದನ್ನ ನೀವು ಅದನ್ನ ಪಾಲಿಸ್ಬೇಕು. ನೀವು ನಾನು ಉತ್ತರ ಕೊಡ್ಲಾ? ಈಗ ಮಾತಾಡ್ಬೋದಾ? ಆರಂಭದಲ್ಲಿ ಹೇಳ್ತೀನಿ, ದಯವಿಟ್ಟು ಯಾವ ರಾಜಕಾರಣಿಗಳ ಹೆಸರನ್ನು ನನ್ನ ಮುಂದೆ ಹೇಳ್ಬೇಡಿ. ಕಾರಣ ನಾನು ಯಾರ ಹೆಸರನ್ನು ಪರವಾಗಿ ತಗೊಳಕ್ ಬಂದಿಲ್ಲ, ವಿರೋಧವಾಗಿ ತಗೊಳಕ್ ಬಂದಿಲ್ಲ. ನಾನು ಏನ್ ಮಾಡ್ಬೋದು ಅನ್ನೋಂಥದ್ದು ಒಂದು ದಾರಿ ಹಾಕೊಂಡ್ ಬಂದಿದ್ದೀನಿ, ಅದ್ರಲ್ಲಿ ಮಾತ್ರ ನಿರ್ಧಾರೋಣ. ಆ ಕಡೆ ಈ ಕಡೆ ಸೈಡ್ ನಮಗ್ ಬೇಡ, ಆಯ್ತಾ? ಈಗ ಹೇಳಿದ್ರಿ ನೀವು ಒಬ್ರ ಹೆಸರು ತಕೊಂಡು, ಈ ತರ ಹೇಳಿದ್ದು, ಈ ತರ ಆಯ್ತು ಆಗಿಲ್ಲ ಅಂತ. ನಿಮ್ಮನ್ನೇ ಕೇಳ್ತೀನಿ, ಈ ಊರಿನ ಸಮಸ್ಯೆಗಳು, ಈ ಊರಲ್ಲಿ ನಡೀತಾ ಇರುವಂತ ಪ್ರತಿದಿನದ ಚಟುವಟಿಕೆಗಳು ಯಾರು ಗೊತ್ತಿರುತ್ತೆ? ನಿಮ್ಗಳು ಗೊತ್ತಿರುತ್ತೆ, ಆಯ್ತಾ? ನಿಮ್ಗಳ ಮಧ್ಯದಲ್ಲಿ ಒಬ್ಬ ಆಯ್ಕೆಯಾಗಿ ಹೋಗ್ತಾನಲ್ಲ, ನಿಮ್ಗಳ ಕಷ್ಟ ಸುಖ ಒಬ್ಬಂಗ್ ತಿಳಿದಿರ್ತದಲ್ಲ. ಇವಾಗ ಗದ್ದೆ ತಗ ನೀರ್ ಕಟ್ಟಕ್ ಹೋಗಿರ್ತಾನೆ, ಕರೆಂಟ್ ಹೊಂಟೋಗ್ಬಿಡುತ್ತೆ, ಮೋಟರ್ ಲೈನ್ 3 ಗಂಟೆ ಟೈಮ್ ಕೊಟ್ಟಿರ್ತಾರೆ. ಅಯ್ಯೋ ನಾಳೆ ಬೆಳಗ್ಗೆ ಕಾಯ್ಬೇಕು ಅನ್ಕೊಂಡು ಪರದಾಡ್ತಿರ್ತಾನಲ್ಲ, ಅವನು ಗೊತ್ತಿರ್ತದೆ. ಕೈಗೆ ಬೆಳೆ ಬಂದಿರ್ತದೆ, ಇನ್ನೇನು ಹೊಂಟೋಗ್ತದೆ. ಭೂಮಿಗೆ ಹಾಕಿರೋ ಬೆಳೆ ಕೈಗೆ ಬರೋ ಟೈಮ್ಗೆ ಕೈ ಕಿತ್ಕೊಂಡಿರ್ತದೆ. ನಿಮ್ಗಳ ಕಷ್ಟ ಗೊತ್ತಿರ್ತದೆ. ಇವತ್ತು ಹಸುಗಳು ಹಾಲು ತಗೊಂಡೋಗ್ಬಿಟ್ಟು ಡೈರಿಗೆ ಹಾಕ್ತಿದ್ರೆ ಸಹಾಯಧನನೋ ಪ್ರೋತ್ಸಾಹಧನನೋ ಅದು ಸಿಗ್ತಿಲ್ಲ ಅಂತ ಎಷ್ಟೋ ಜನ ಹೇಳ್ತವ್ರೆ. ಇದು ನಿಮ್ಗಳ ಕಷ್ಟ ಸುಖಗಳು ನಿಮ್ಗೆ ಗೊತ್ತು. ಒಂದು ಸಲ ಅಂತವರ ಮಧ್ಯದಲ್ಲಿ ಒಬ್ಬ ಬೆಳೆದಿರ್ತಾನಲ್ಲ, ಅಂತವ್ನ ಆಯ್ಕೆ ಮಾಡಿ. ಸಮಸ್ಯೆಗಳು ನೀವ್ ಹೇಳೋದಲ್ಲ, ಅವ್ನ್ ಬಂದು ಕೇಳ್ಬೇಕು. ನಿಮ್ಮನ್ನೇ ಕೇಳ್ತೀನಿ, ಇಷ್ಟು ವರ್ಷದ ರಾಜಕೀಯದಲ್ಲಿ, ಇಷ್ಟು ವರ್ಷದ ಈ ಚುನಾವಣೆಯಲ್ಲಿ, ಇಷ್ಟು ವರ್ಷದ ಈ ವ್ಯವಸ್ಥೆಯಲ್ಲಿ ಯಾರಾದ್ರೂ ಒಬ್ರು ಬಂದು ನಿಮ್ ಸಮಸ್ಯೆ ಹೇಳಂತ ಕೇಳೋರ? ಯಾಕೆ ಕೇಳಲ್ಲ? ಅಯ್ಯೋ, ಎಷ್ಟೋ ಸರಿ ಕೊಟ್ಟಿ ಎಲ್ಲಾರು ಇದು ಮಾಡಿದ್ವಿ, ಯಾರು ಬಂದೆ ನಾನು ಮುಂದೆ ನಿಂತು ಮಾಡ್ತೀನಿ ಅಂತ ಹೆಂಗ್ ನಂಬ್ಬಿಡ್ತೀರಿ? ಹೆಂಗ್ ನಂಬ್ತೀರಾಗ?
ನಂಬಕ ಅವ್ರು ನಂಬಕಲ್ಲಾಗ. ಈಗ ನನ್ನ ಹೆಂಗ್ ನಂಬ್ತೀರಿ ನೀವು? ನಾನು ನಂಬಕ್ಕಾಗಲ್ಲ. ನಂಬಕ್ಕಿಲ್ಲಲ್ವಾ? ನಮ್ಮ ಹತ್ರ ಒಂದ್ ಹೇಳ ನಾನು ನಿಮ್ಮ ನಂಬಿಸ್ಬೇಕು ಅಂತಲ್ಲ, ಇರೋದು ಹೇಳ್ಬೇಕು. ನಿಮ್ಮ ಹತ್ರ ಬರ್ತಾರೆ, ಓಟ್ ಕೇಳ್ತಾರೆ, ನೀವು ಹಾಕಿಕ್ಕಿಲ್ಲ ಅಂತ ಅವ್ರಿಗೂ ಗೊತ್ತು, ಒಂಚೂರು ಕಾಸು ಕೊಡ್ತಾರೆ. ನಿಜನಾ? ನನ್ನ ಮನೆಯಿಂದ ನಾನ್ ತಂದು ಕಾಸು ಖರ್ಚು ಮಾಡ್ತೀನಿ ಅಂದ್ರೆ ನಾನು ಸ್ವಾರ್ಥಕ್ಕೆ ಖರ್ಚು ಮಾಡಿರ್ತೀನಿ. ಮುಂದೆ ನಂಗೆ ಲಾಭ ಬರ್ತದೆ ಅಂತಾನೆ ನಾನು ಖರ್ಚು ಮಾಡಿರ್ತೀನಿ. ಅದೇ ನಾನು ಕೆಲಸ ಕಾರ್ಯ ಮಾಡ್ತೀನಿ ಬಂದ್ಬಿಟ್ಟು ನಿಮ್ಗೆ ಹೇಳಿ. ಈಗ ಯಾರ್ದು ತಪ್ಪುಗಳು ಯಾರ್ದು ಸರಿಗಳು ನಿಮ್ಮ ಹತ್ರನೇ ಉತ್ತರನವೇ, ನಿಮ್ಮ ಹತ್ರನೇ ಪ್ರಶ್ನೆಗಳವೆ. ಆಯ್ತಾ? ನಾನ್ ಬಂದಿದ್ದೀನಿ, ಇಲ್ಲ ನಿಮಿಷ ಅವ್ರಿಗೆ ಉತ್ತರ ಕೊಟ್ಟೋಣ ಪಾಪ ಅವ್ರು ಯಜಮಾನ್ರಿಗಿರೋ. ನಾನ್ ಬಂದಿದ್ದೀನಿ, ಒಬ್ಬ ಹುಡುಗ 27 ವರ್ಷದ ಕೇರ್ಪಡೆಯಲ್ಲಿ ಯಾರು ಚುನಾವಣೆ ನಿಂತಿಲ್ಲ, ಒಂದು ಒಳ್ಳೆ ದೇವ್ರ ಆಶೀರ್ವಾದ ತಗೊಂಡು ಈ ತರ ಮಾಡ್ಬೋದು ಅನ್ಕೊಂಡು ಅಗ್ರಿಮೆಂಟ್ ಪತ್ರ ತಗೊಂಡ್ಬಂದಿದ್ದೀನಿ. ನಾನ್ ನಿಮ್ಗೆ ಕಾಸು ಕೊಡಕ್ಕಿಲ್ಲ, ಯಾಕೆಂದ್ರೆ ನನ್ನ ಹತ್ರ ಇಲ್ಲ, ಇದ್ರೂ ಕೊಡ್ತಿರ್ಲಿಲ್ಲ, ಯಾಕಂದ್ರೆ 3ರಲ್ಲಿ ಮತ್ತೊಬ್ಬಾಗ್ಬಿಡ್ತೀನಿ. ಅಗ್ರಿಮೆಂಟ್ ಪತ್ರಕ್ಕೆ ಊರಿನ ಸಮಸ್ಯೆಗಳು ತಗತೀನಿ, ಒಂದ್ 3-4 ಹೇಳ್ತೀರಿ ನೀವು. ಈ ಊರಿಗೆ ತೇಗ್ನಳಿಗೆ ಸಮಸ್ಯೆಗಳವೆ ಕಣಪ್ಪ, ಯಾರು ಮಾಡ್ಕೊಟ್ಟಿಲ್ಲ, ನೀನ್ ಮಾಡ್ಕೊಡ್ತೀಯ, ನೀನ್ ಹೆಂಗ್ ನಂಬೋದು ಅಂತ ನೀವು ಕೇಳ್ತೀರಿ. ನೋಡಿ ಯಜಮಾನ್ರೆ, ಈ ಊರಿಗೆ ಅಂತಾನೆ ಒಂದು ಅಗ್ರಿಮೆಂಟ್ ಪತ್ರ ಬರಿತೀನಿ, ನಾನು ಅಲ್ಲಿ ಸೈನ್ ಮಾಡ್ತೀನಿ. ನೀವೆಷ್ಟು ಸಮಸ್ಯೆಗಳಿರ್ತೀರ ಅದೆಲ್ಲಾನು ಬರಿತೀನಿ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಜನಗಳ ಜೊತೆ ನಿಂತ್ಕೊಂಡು ನಾನು ಹೋರಾಡ್ತೀನಿ, ಪ್ರಯತ್ನ ಪಡ್ತೀನಿ. ನನ್ ಕಾಸು ಅಂತೂ ಕೊಡಲ್ಲ. ಯಾಕೆ ಗೊತ್ತಾ? ನಾನ್ ನನ್ನ ಮನೆಯಿಂದ 10 ರೂಪಾಯಿ ತಂದ್ಬಿಟ್ಟು ತೇಗ್ನಳಿಗೆ ಹಾಕಿದ್ರು ನಾನು 20 ರೂಪಾಯಿ ಎತ್ತಬೇಕು ಅಂತಾನೆ ನಾನು ಫೈಟ್ ಮಾಡ್ತೀನಿ. ಯಾಕಂದ್ರೆ ನಾನು ನಿಮ್ಮಂಗೆ ಮನುಷ್ಯ, ನಾನು ಕಳ್ಳನೇಗ. ನಿಯತ್ತಾಗಿ ಬಂದು ಓಟ್ ಕೇಳ್ತೀನಿ, ನಿಯತ್ತಾಗಿ ಓಟ್ ಹಾಕಿರ್ತೀರಿ, ಕೊರಳು ಪಟ್ಟಿ ಹಿಡ್ಕೊಂಡು ಕೇಳಿ ಕೆಲಸ ಮಾಡಿಸ್ಬಾ ಅಂತ. ಆ ಧೈರ್ಯಗಳು ನಿಮ್ಗೆ ಬರ್ಬೇಕು ಅಂತಾನೆ ಇವತ್ತು ಇಲ್ಲಿ ಸೇರಿಸಿರೋದು. ನಾಳೆ ದಿನ ಈ ಸಮಸ್ಯೆಗಳನ್ನ ಪ್ರತಿಯೊಬ್ರು ಬಂದಾಗ್ಲೂ ನನ್ನ ಕೇರ್ಪೇಟೆ ತಾಲೂಕಿನ ಹಳ್ಳಿಗಳ ಜನ ಎಲ್ಲರೂ ಪ್ರಶ್ನೆ ಮಾಡಿ ಕೇಳ್ಬೇಕು. ನಿನಗ್ ನಾನು ಓಟ್ ಹಾಕ್ತಿರೋದು ಯಾಕೆ? ಒಂದ್ ಪ್ರಶ್ನೆ ಕೇಳಿ, ನಿನಗ್ ನಾನು ಓಟ್ ಹಾಕ್ತಿರೋದು ಯಾಕೆ? ನೀನೇನೋ ಓಟಿಗೆ ಕೊಡ್ತೀಯಾ ಅಥವಾ ನೋಟ್ ಕೊಡ್ತೀಯಾ ಅಂತ ಆಗ್ತಾ ಇದೀನ? ನನ್ನೂರು ಸಮಸ್ಯೆಗೆ, ನನ್ನ ಕಷ್ಟ ಸುಖಕ್ಕೆ ನೀನ್ ನಿಂತ್ಕೊಬೇಕು, ನಮ್ಮೆಲ್ಲರೂ ಜೊತೆಗೆ ಒಬ್ಬ ಆಯ್ಕೆಯಾಗಿ ಹೋಗ್ಬೇಕು, ನಮ್ಗಳ ಧ್ವನಿನೇ ನೀನ್ ಎತ್ತಬೇಕು ಅಲ್ಲಿ ಅಂತ ಆಯ್ಕೆ ಮಾಡ್ತೀರಾ. ಅದಾಗಿದ್ಯಾ? ಆಗಲ್ಲ, ಆಗಲ್ಲ. ಎಲ್ಲಿ ತನಕ ನೀವು ನಿಮ್ಮ ಓಟ್ ಅನ್ನ ಇನ್ನೊಬ್ಬರಿಗೆ ಮಾರ್ಕೊಂಡಿರ್ತೀರಿ ಅಲ್ಲಿ ತನಕ ಯಾವ ಕೆಲಸ ಕಾರ್ಯನೂ ಆಗಲ್ಲ, ಯಾರು ಮಾಡಲ್ಲ. ಇಲ್ಲಿ ಇನ್ನೊಂದು, ಎಲ್ಲಾ ಪಕ್ಷಗಳ ಜನರು ಇದ್ದೀರ, ಇಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳನ್ನ ಪ್ರೀತಿಸುವಂತ ಜನ ಇದ್ದೀರ ಇಲ್ಲಿ. ಹೇಳ್ತೀನಿ ಯಜಮಾನ್ರೆ, ಒಂದ್ಸಲ ಒಬ್ಬ ವ್ಯಕ್ತಿ ಬಂದವನೆ, ಚಿಕ್ಕ ಹುಡುಗ ಬಂದವನೆ, ನಮ್ಗಳ ಮಧ್ಯದಲ್ಲ ಬೆಳೆದಿರೋಂತರ ಮಾತಾಡ್ತವನೆ. ಇವ್ನೇನಾದ್ರು ಆಯ್ಕೆ ಮಾಡಿದ್ರೆ ಒಳ್ಳೆ ಉದ್ದೇಶಗಳು ಒಂದ್ ತಲೆಯಲ್ಲಿ ಇದ್ರೆ ನಮ್ಮೂರ್ಗೆ ಏನೋ ಒಂದ್ ಮಾಡ್ತಾನೆ, ಕೇರ್ಪೇಟೆನೆಲ್ಲ ಒಂದ್ ಕಡೆ ಚೆನ್ನಾಗಿ ತೋರಿಸ್ತಾನೆ ಅಂತ ನಂಬಿಕೆ ಇದ್ರೆ ಮಾತ್ರ ಒಂದ್ ಓಟ್ ಹಾಕಿ. ಬಲವಂತ ಮಾಡ ನೋಡ್ ಕೇಳಲ್ಲ. ಆಮೇಲೆ ಕೆಲವ್ರು ಅನ್ಕೊಬಹುದು, ಯಾಕೆಂದ್ರೆ ನಡೀತಿರೋದೇ ಚುನಾವಣೆ ದುಡ್ಡಿಂದ, ಎಲ್ಲರಿಗೂ ಗೊತ್ತು. ಆದ್ರೆ ಎಲ್ಲರೂ ಸೈಲೆಂಟ್ ಆಗಿಬಿಟ್ಟವ್ರೆ. ಇವತ್ತಿಲ್ಲಿ ಮಾತಾಡ್ತಾರೆ, ನಾಳೆ ಬೆಳಿಗ್ಗೆ ಏನಾಗಬೇಕು ಗೋಡೆ ಮರೇಲಿ ಅದೇ ಆಗೋದು. ಯಾಕಂದ್ರೆ 2 ದಿನದಿಂದ ಅಯ್ಯೋ ಅವ್ನ ಋಣ ನಂಗೆ ಹಾಕಿ 2,000 ಕೊಟ್ಟವನೆ, ಅವ್ನಿಗಿಂತ 1,000 ಕೊಟ್ಟವನೆ, ಇವನಿಗೆ ನೆಕ್ಸ್ಟ್ ಸಲ ನೋಡ್ಕೊಳ್ಳೋಣ, ಅವ್ನ 500 ಜಾಸ್ತಿ ಕೊಟ್ಟನ, ಅವ್ನಿಗೆ ಹಾಕ್ಬಿಡೋಣ ಈ ಸಲ. ಇಲ್ಲ, ಅವ್ನು 2,000 ಕೊಟ್ಟನು, ಇವ್ನು 2,000 ಕೊಟ್ಟನೆ, ನನ್ ಗಂಡು ನಾನು ಹಾಕ್ತೀನಿ, ನೀನ್ ಹೆಂಡತಿ ತಗೊಂಡೋಗಿ ಇವ್ನಿಗೆ ಹಾಕ್ಬಿಡ್ಲ. ಇದು ಋಣಾನುಬಂಧಗಳು ಓಟು ನೋಟಿಗೆ ಸಂಬಂಧ ಬೆರೆತ್ಕೊಂಡ್ಬಿಟ್ಟವೆ, ಏನೂ ಮಾಡಕ್ಕಾಗಲ್ಲ. ಒಂದ್ಸಲ ಬದಲಾಗಿ ಯಾರಾದ್ರೂ ಅವ್ರ ಮನೆಯಿಂದ ತಂದು ಇಲ್ಲಿ ನಿಂತಿರೋ ಇಷ್ಟು ಜನರಲ್ಲಿ ಹೇಳ್ತೀನಿಲ್ಲ, ನಿಮ್ ಮನೆಗಳಿಂದ 10 ಪೈಸಾ ತಂದು ನೀವು ಆಚೆಗೆ ಹಾಕ್ತೀರಾ ಅಂತಂದ್ರೆ ಅದಕ್ಕೆ 20 ಪೈಸಾ ಹೆಂಗ್ ತಗೋಬೇಕು ಅಂತಾನೆ ನೋಡೋದು. ನಾನಾಗ್ಲಿ, ನೀವಾಗ್ಲಿ, ನಮ್ಮ ಮನೆಯವರಾಗ್ಲಿ, ಎಲ್ಲರೂ ಅಷ್ಟೇನೆ. ಯಾಕೆಂದ್ರೆ ಇದೊಂದು ಸಮಾಜ ನಡೀತಿರೋದು ಹಂಗೆ. ಎಲ್ಲ ಒಂದಿಷ್ಟು ಜನ ಅಷ್ಟೇನೆ ಮನುಷ್ಯತ್ವ ದೃಷ್ಟಿಯಿಂದ ಬದುಕ್ತಿರೋಂಥವ್ರು, ಅಯ್ಯೋ ಬಿಡು ಚೆನ್ನಾಗಿರ್ಲಿ ಜನ ಅಂತ. ನಾನು ಅದಕ್ಕೆ ಸೇರ್ಕೊಂಡಿಲ್ಲ, ಯಾಕೆಂದ್ರೆ ನಾನು ಅದು ಸುಳ್ಳು ಹೇಳ್ದಂಗೆ ಆಗೋಗಿತ್ತು. ಈಗ ನಾನು ನಿಮ್ಮಲ್ಲೇ ಒಬ್ಬ ನಿಯತ್ತಾಗಿ ಬಂದು ಓಟ್ ಕೇಳ್ತಾ ಇದ್ದೀನಿ. ಸಾಧ್ಯ ಆದ್ರೆ ಮಾತ್ರ ಒಂದು ಓಟ್ ಹಾಕಿ ಊರಿನ ಸಮಸ್ಯೆಗಳು ನನ್ಗೆ ಹೇಳಿ, ನಾನು ಸೈನ್ ಮಾಡ್ಕೊಡ್ತೀನಿ. ಯೋಚನೆ ಮಾಡಿ, ಕೊನೆ 2 ದಿನದಲ್ಲಿ ಚುನಾವಣೆನೇ ಬದಲಾಗೋಗುತ್ತೆ ಇಲ್ಲಿ. ಇವತ್ತು ನಾನು ಗಂಟ್ಲು ಹರ್ಚ್ಕೊಂಡು ನಿಮ್ಮನ್ನೆಲ್ಲ ಕಷ್ಟಪಟ್ಟು ಸೇರಿಸಿ ನಿಮ್ಗಳೆಲ್ಲ ಮಾತಾಡಿಸಿ ಅದು ನಾಳೆ ಬೆಳಗ್ಗೆ ಇಡೀ ಕರ್ನಾಟಕಕ್ಕೆ ತೋರಿಸಿ ಆ ಜನಗಳು ಏನ್ ಜನ ಇವರು ಇಷ್ಟೊಂದು ಸಪೋರ್ಟ್ ಮಾಡ್ಬಿಟ್ರು ಅಂತ ಅನ್ಕೊಂಡು 2 ದಿನದಲ್ಲಿ ಚುನಾವಣೆ ಬದಲಾಗುವಂಥದ್ದು ಇದೆ. ನಿಮ್ಗಳಿಗೂ ಗೊತ್ತು. ನಾನು ಎಷ್ಟು ಮಾತಾಡಿ ಎಷ್ಟು ಹರ್ಚ್ಕೊಂಡವ್ರು ಹುಡುಗನ ಚಿಕ್ಕ ಹುಡುಗ ಬಂದು ಏನೋ ಮಾತಾಡ್ದು ಕೇಳ್ದೋ, ನಮಗೂ ಖುಷಿ ಆಯ್ತು, ಬಿಡು ಹೋಯ್ತು. 5 ವರ್ಷ ಮತ್ತೆ ಅದೇ ನರ್ಕ. ನಾನು ಹೇಳೋದು ಇಷ್ಟನೇ, 5 ವರ್ಷ ಮತ್ತೆ ನಾವು ಅದೇ ನರ್ಕದಲ್ಲಿ ಇರ್ತೀವಿ. ಬಿಡಪ್ಪ, ಇಷ್ಟು ದಿನ ಗಂಟ್ಲೆ ಇದ್ ಬಂದಿದೀವಿ, ಇರ್ತೀವಿ ಅಂತೀರಾ. ನಾನು ನಿಮ್ಮನ್ನ ಬಲವಂತವಾಗಿ ಬದಲು ಮಾಡಕ್ ಆಗಲ್ಲ. ಕೇರ್ಪೇಟೆಯನ್ನ, ತೇಗ್ನಳ್ಳಿಯನ್ನ ನಾನು ಒಬ್ಬನಿಂದ ಬಂದು ಬದಲು ಮಾಡಕ್ ಆಗಲ್ಲ ಕಣ್ರಣ. ಒಂದ್ ಆರೇನೋ ಗುದ್ದಿನ ಕೊಟ್ರೆ ಒಂದ್ ಅಲ್ಲಿಂದ ಇಲ್ಲಿ ತನಕ ನಾನು ಅಗಿಬೋದು ಅಷ್ಟೇನೆ. ನೀವೆಲ್ಲ ಒಗ್ಗಟ್ಟ ಬಂದು ನಿಂತ್ಕೊಳ್ಳಿ, ಚೆನ್ನಾಗಿ ಎಲ್ಲ ಅಗಿಬೋದು. ಅರ್ಥ ಆಯ್ತಾ? ಹಂಗೇನೆ ಬದಲಾವಣೆ ಅನ್ನುವಂಥದ್ದು. ನೀವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಳ್ಳಿ, ನಾನ್ ನಿಮ್ಗಳ ಜೊತೆಗೆ ಇರ್ತೀನಿ. ಮೊಬೈಲ್ ನಂಬರ್ ಕೊಡ್ತೀನಿ ನಿಮ್ಗೆ, ಯಾವ ರಾಜಕಾರಣಿಗಳು ಯಾರು ಕೊಟ್ಟಾರೋ ಗೊತ್ತಿಲ್ಲ ನಂಬರ್ಗಳನ್ನ. ನಾನು ನನ್ನ ಫೋನ್ ನಂಬರ್ ಕೊಡ್ತೀನಿ, ಕಾರ್ಡ್ ಕೊಡ್ತೀನಿ, ಇಟ್ಕೊಳ್ಳಿ, ಕ್ಯಾಲೆಂಡರ್ ಒಳಗೆ ಬರ್ಕೊಳ್ಳಿ. ನಿಮ್ಗಳ ಕಷ್ಟ ಅಂತ ಬಂದಾಗ ನನಗೆ ಫೋನ್ ಮಾಡೋಣ. ನನ್ನಿಂದ ಇದು ಮಾಡೋಕ್ಕಾಗುತ್ತೆ ನಂಗಿದ್ರೆ ಖಂಡಿತ ಆ ಟೈಮಲ್ಲೇ ಬಂದು ನಿಂತ್ಕೊತೀನಿ. ಈ ಯಾರಿಗೋ ಸಾಲ ಕೊಟ್ಟಿದ್ದೀನಿ ಇಸ್ಕೊಡ್ಬಾ ಅವೆಲ್ಲ ನಾನು ಬರೀಕಿಲ್ಲ. ನೋಡಪ್ಪ, ನಮ್ಮೂರ್ಗೆ ಈ ಥರ ಕಷ್ಟ ಐತೆ, ನೋಡಪ್ಪ ನನ್ನ ಮನೆಗೆ ಈ ಥರ ಕಷ್ಟ ಐತೆ, ಸಣ್ಣ ಪುಟ್ಟದೇನಾರ ಮಾಡ್ಬೇಕಾ, ನಾನು ಚುನಾವಣೆಯಲ್ಲಿ ಸೋತ್ ಮೇಲೂ ಬಂದು ನಾನು ಮಾಡ್ತೀನಿ. ಕೇವಲ ಗೆದ್ರೆ ಮಾತ್ರ ತೇಗ್ನಳ್ಳಿಗೆ ನಾನು ಬರ್ತೀನಿ, ನಿಮ್ಗಳ ಜೊತೆ ನಿಲ್ತೀನಿ. ನಾವು ಸೋತ್ರು ಬರ್ತೀವಿ. ಕಾರಣ ಏನು ಅಂತಂದ್ರೆ ವಯಸ್ಸು ತುಂಬಾ ಚಿಕ್ಕದು, ನಿಮ್ಗಳ ಪ್ರೀತಿನ ಜಾಸ್ತಿ ತಗೊಬೇಕು ಅನ್ನೋ ಆಸೆ ಇನ್ನೇನಿಲ್ಲ. ಮಾತಾಡಿದ್ರೆ ಮಾತಾಡಿ ಊರವರು.
ಇಲ್ಲ 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 ಓ ನಮ್ ಹುಲಿ ಬಂದೈತಿಲ್ಲಿ. ಇಲ್ಲ ಕೊಡ್ತೀನಿ ಕಾರ್ಡ್ ಎಲ್ಲರಿಗೂ ಕೊಡ್ತೀನಿ ಇಲ್ಲಿರೋರ್ಗೆ. ಯಜಮಾನ್ರೆ ಮಾತಾಡ್ತೀರಾ? ನಾನು ಇನ್ನೊಂದು ಹೇಳ್ತೀನಿ ಕೇಳಿ. ಇಲ್ಲ ಬಿಡಿ ಅಂತ ಅನ್ಬೇಡಿ. ನೀವುಗಳು ಪ್ರಶ್ನೆ ಮಾಡಿ ಮಾತಾಡ್ಬೇಕು. ನೀವುಗಳು ಮುಂದೆ ಬರ್ಬೇಕು. ಫಸ್ಟ್ ಮೊದಲು ನೀವುಗಳೆಲ್ಲ ಮುಂದೆ ಬಂದು ನಿಂತ್ಕೋಬೇಕು. ಯಜಮಾನ್ರೆ ಯಾಕೆ ಮಾತಾಡಿ ಅಂತ ಗೊತ್ತಾ, ನಾನು ತೇಗ್ನಳ್ಳಿ ಜನ ಪ್ರಶ್ನೆ ಮಾಡ್ತಾರೆ ಅನ್ನೋ ಭಯ ಎಲ್ರಿಗೂ ಬರ್ಬೇಕು. ನಾವ್ ಹೇಳ್ಬೇಕು ಅಂತಂದ್ರೆ ನಮ್ ದೇಶದಲ್ಲಿ 1947 ಸ್ವತಂತ್ರ ಬಂತು. ಸ್ವತಂತ್ರ ಬಂದು ಇಲ್ಲಿ ತನಕವ ಲಂಚ ಅವತಾರ ನಿಂತಿಲ್ಲ. ಒಂದ್ ಪೊಲೀಸ್ಗೆ ಹೋಗಿ ಮೊದ್ಲು ನಮ್ಮನೆ ದುಡ್ಡು ತಗೊಂಡೋಗ್ಬೇಕು. ತಾಲೂಕ್ ಆಫೀಸ್ಗೆ ಮೊದ್ಲು ನಮ್ಮನೆ ದುಡ್ಡು ತಗೊಂಡೋಗ್ಬೇಕು. ಹಾಸ್ಪಿಟ್ಲಿಗೆ ಹೋದ್ರೆ ನಮ್ಮನೆ ದುಡ್ಡು ತಗೊಂಡೋಗ್ಬೇಕು. ಎಲ್ಲ ಫ್ರೀ ಅಂತ ಬಾಯಿ ಬಿಡ್ಕೊಂಡು ಸಾಯ್ತಾರೆ ಹೊರತು ಎಲ್ಲ ಬರೀ ಮೋಸ. ಭಾರತ ದೇಶ ನಮ್ಮ ಲಂಚ ನಿಂತ್ಬಿಟ್ರೆ ನಮ್ ದೇಶ ಉದಾರ. ಅದೇನಾಯ್ತದೆ ಗೊತ್ತಾ, 10 ಚೆನ್ನಾಗಿರೋ ಟಮಾಟೋ ಇರ್ತವೆ. ಪ್ರತಿ ನಮ್ ಗ್ರಾಮ ಎಲ್ಲ ಅಷ್ಟೇ. ಯಜಮಾನ್ರೆ ಏನ್ ಗೊತ್ತದು, ಬಿಡಿಸೇಳ ಒಂಚೂರು ನಮ್ಮ ಹಳ್ಳಿ ಭಾಷೆಲಿ 10 ಒಳ್ಳೆ ಟಮಾಟನ್ ಇರ್ತವೆ. ನೋಡಿದ್ರೆ ಒಳ್ಳೆ ಸೇಬ್ ಇದ್ದಂಗೆ ಇರ್ತವೆ. ಒಂದ್ ಕೊಳ್ತಾ ಇರೋದು ಮದಿಗೆ ಹೋಗಿ ಸೇರ್ಕೊಬಿಟ್ರೆ ಎಲ್ಲ ಕೊಳ್ತೈತವೆ. ಎಲ್ಲ ಅಷ್ಟೇನೆ. ಆ ಕೊಳ್ತೋಗಿರೋ ಚೆನ್ನಾಗಿರೋ ಕೊಳ್ತೋಗಿರೋದನ್ನ ಸರಿ ಮಾಡಕ್ಕಾಗಲ್ಲ, ಅವು ಕೊಳ್ತೈತವೆ. ಆತರ ಸಮಾಜ ಆಗೈತೆ. ಕೊಳ್ತೋಗಿರೋವೆಲ್ಲ ಎತ್ತೆತ್ತಾಕ್ಬಿಡೋಣ. ಇವಾಗ ಚಿಕ್ಕ ವಯಸ್ಸಲ್ಲೂರ ನಾವೆಲ್ಲ ಏಜ್ ಆಗಿದೆ, ನಮ್ಗೆ 70-80 ನಡೀತಾರೆ. ಮುಂದೆ ಬೆಳಿಬೇಕಲ್ವಪ್ಪ. ಗೆಲುವು ಬೇರೆ ಬೆಳಿಯಕ್ ನಾನ್ ಬೆಳಿಬೇಕು ಅಂದ್ರೆ ನನ್ ಮನೆ ಚೆನ್ನಾಗಿ ಊಟ ಮಾಡ್ಬೇಕು, ಬೆಳಿತೀನಿ. ಬೆಳೆಸ್ಬೇಕು ನೀವು. ಅದು ಸಂತೋಷ. ಬೆಳೆಸು. ನೀವ್ ಹೇಳ್ಬೇಕು ನೀನು ಬೆಳಿ, ನಿನ್ ಜೊತೆಗಿರೋರು ಬೆಳ್ಸಪ್ಪ ಅನ್ಬೇಕು. ಕಷ್ಟ ಸುಖ ಹಂಚ್ಕೊಂಡ್ರಲ್ಲ, ತಾಲೂಕು ಆಫೀಸಿಗೆ ಬನ್ನಿ, ಸಹಕಾರ ನಾನ್ ಬರ್ತೀನಿ ಯಜಮಾನ್ರ. ಈಗ ಏನ್ ಗೊತ್ತಾ, ಈಗ ನಾನ್ ಚುನಾವಣೆ ಟೈಮಲ್ಲಿ ಬಂದ್ರೆ ಜನಗಳ ಹತ್ರ ಓಟ್ ಕಿಟ್ಕೊಳಕ್ಕೆ ಹುಡುಗ ನಾಟಕ ಮಾಡ್ತಾನೆ. ಅಲ್ಲ ನಾನು ಈಗ್ಲೂ ನಾಳೆ ಬೆಳಿಗ್ಗೆ ಇಂತ ನನ್ ಕೇರ್ ಮಾಡ್ಬೋದು ಅಂದ್ರೆ ನಾನು ನಿಂತ್ಕೊತೀನಿ. ಎಲ್ಲಾನು ಕರ್ಕೊಂಡೋಗಿ ಬಂದ್ರಣ. ನಿಮ್ಮೆಲ್ಲ ಯಾರು ಮಾಡಿದಾರೆ ನಾನು ಮಾಡ್ತೀನಿ ಬರೋಣ. ಆಗಲ್ಲ, ಈಗ ಇರೋದ್ ಹೇಳ್ಬೇಕು ಅಲ್ವಾ. ಇಷ್ಟೇ ದಿನ ಕಾದಿದ್ದೀರಂತ ಒಂದ್ 2.5 ತಿಂಗಳು ಕಾಯ್ರಿ. ನಾನ್ ಚಂದನ್ ಗೌಡ ಹುಡುಗ ಬಂದು ನಿಮ್ ಜೊತೆ ನಿಂತ್ಕೊತಾನೆ. ಇವತ್ತು ನಿಂತಿದ್ದೀನಿ. ಅಧಿಕಾರ ಕೊಟ್ಟಿರ್ತಿರಲ್ಲ ಅವಾಗ ಇನ್ನೂ ಚೆನ್ನಾಗಿರ್ತದೆ ನಿಮ್ಗಳಿಗೆ ಧೈರ್ಯ. ನಾನು ಒಬ್ಬ MLA ಎಲ್ಲ ಅವತ್ತು, ನೀವೆಲ್ಲರೂ MLAಗಳ. ಕೊಡ್ತೀನಿ ಬರೋಣ, ಮಾತಾಡೋಣ. ಆಯ್ತು ಮಾತಾಡೋಣ. ಕುಡಿ ಮಾಡ್ತೀನಿ ಹೊಡಿ. ಎದಕ್ಕೆ ಚಂಡ ಕಂಡ ಸಾಕಿಲ್ಲಿ ದುಡ್ಡು ಕೊಡ್ರು ಸಾಕು. ಅಲ್ಲಿ ಹೋಗ್ತಾರೆ ದುಡ್ಡು ಕೊಡ್ನ ಅಂದ್ರೆ ಚಂದ ಅನ್ನೋದ್ರಲ್ಲ ಅವೆಲ್ಲ ಮೂಲ್ಗೆ. ಈಗ ಏನ್ ಮಾಡೋದು? ಅವ್ರಿಗೆ ಅಂಡ ಕಂಡ ಕೊಟ್ರೆ ದುಡ್ಡು ಕೊಟ್ರೆ ಚೆನ್ನಾಗಿರ್ತಾರೆ. ಅವ್ರಿಲ್ಲ ಅಪ್ಪ. ಓಕೆ, ಈಗ ಅವ್ರ ಬೇಡ, ನಿಮ್ದು ನಮ್ದಲ್ಲಪ್ಪ. ಇಲ್ಲ ಕರ್ಕೊಂಡ ನಾವು ನಮ್ಗೇನ್ ಬೇಡಪ್ಪ. ಕಣ್ಕಣವ್ರಿಗೆ ಅಯ್ಯೋ ಇನ್ನೊಂದು ಬೇಜಾರ್ ಮಾಡ್ಕೊಳ್ಳೋದ್ರೆ ಹೇಳ. ನೀನೆಲ್ಲ ಕನ್ನಡ ಕುರುಡ, ನೀನೆಲ್ಲ ಕನ್ನಡ ಕಣ್ಕಳ್ದಿರೋನು. ನಿಜವಾಗಿ ಕಣ್ಕಾಣ್ದಿರೋ ಇಲ್ಲಿ ಇಂಥವ್ರಲ್ಲ ಇವರು ನಾನು. 2 ಕಣ್ಣು ಚೆನ್ನಾಗಿ ಕಾಣ್ತಿರ್ತವೆ, 2 ಕಣ್ಣು ಚೆನ್ನಾಗಿ ಕಾಣ್ತಿರ್ತವೆ ನಮ್ಗೆಲ್ಲ. ಅದು ತಪ್ಪು ಅಂತ ಗೊತ್ತಿರೋ ತಪ್ಪೇ ಮಾಡ್ತಿರ್ತೀವಿ. ಯಾರಣ್ಣ ಕುರುಡ್ರು? ನಾವು ಕನ್ನಡ, ನೀನಲ್ಲ. ನಿಂಗೆ ನಿಜವಾಗ್ಲಿ ಪ್ರಪಂಚ ನೋಡಕ್ ಆಗ್ತಿಲ್ಲ ಕಣ್ಣಾರೆ. ಈ ಪ್ರಪಂಚನ ಕಣ್ಣಾರೆ ನೀನ್ ನೋಡಕ್ ಆಗ್ತಿಲ್ಲ ಅಷ್ಟೇನೆ. ಬಟ್ ನೀನ್ ನೋಡಿದ್ರೆ ಒಳ್ಳೇದು ಕನ್ನಡ ಪ್ರಪಂಚವ. ಯಾಕೆ ಗೊತ್ತಣ್ಣ, ಕಣ್ ಮುಚ್ಕೊಂಡು ನೀನ್ ಏನ್ ಬೇಕಾದ್ರೂ ನೆನ್ಪು ಮಾಡ್ಕೊಬಹುದು. ನಾವು ನೋಡ್ತಾ ಇದೀವಲ್ಲ ಪ್ರತಿದಿನ, ಈ ಕಡೆ ಒಳ್ಳೇದ್ ನೋಡಿರ್ತೀವಿ, ಈ ಕಡೆ ಒಂದು ಕೆಟ್ಟದ್ ನೋಡಿದ್ರೆ ಈ ಕಡೆ ಒಳ್ಳೇದೆಲ್ಲ ಮರ್ತೋಗಿರ್ತೀವಿ. ಬೇಡ ಕನ್ನಡ, ನೀನ್ ಚೆನ್ನಾಗಿರೋಣ. ಒಂಚೂರು ಕುಡಿಯೋದು ಕಮ್ಮಿ ಮಾಡ್ಬಿಡು. ನೀನು ಬಿದ್ದಿದ್ಯಾ ಮೇಲೆ ರಾತ್ರಿ ಹೊತ್ತು. ಹಾ ಆಯ್ತು ಇರ್ಲಿ. ಇವ್ರಿಗೆ ಏನೇನ್ ಬರ್ಬೇಕು ಗೊತ್ತಾಯ್ತಾ? ಏನಾದ್ರು ಬರ್ತಾಯ್ತಾ? ಆಯ್ತು ಹಂಗಾರೆ. ಈಗ ಇನ್ಯಾರು ಊರಲ್ಲಿ ಪ್ರಶ್ನೆ ಮಾಡಿಲ್ಲ ಹುಡುಗರು. ನೀವ್ಯಾರು ಯೂತ್ಸ್ ಪಾಪ ಗಾಡಿ ಹತ್ಕೊಂಡ್ ಬಂದ್ರಿ, ಹತ್ತಣ ಅನ್ಕೊಂಡು ಮಾತಾಡಕ್ಕಿಲ್ಲ ಯಾರು. ನಮ್ಮ ಚಂದ್ರ ಕೊಡಲಿ ಯಾರು ಮಾತಾಡಕ್ಕಿಲ್ಲ ಹುಡುಗರು ನೀವು. ಹಾ ಇಲ್ಲ ಕೊಡಲ್ಲ, ಯಜಮಾನ್ರು ಕೊಡಲ್ಲ. ಯಾರು ಹೇಳ್ತಿ ಮಾತಾಡ್ರ ನೀವು ಯಜಮಾನ್ರ? ನಮ್ಮ ತೇಗಳಿ ಗ್ರಾಮದ ಎಲ್ಲ ಮತದಾನದವರೇ ಹಾಗೂ ಎಲ್ಲ ಮಿತ್ರರೇ ಹಾಗೂ ಎಲ್ಲ ಮಹಿಳೆಯರೇ ಹಾಗೂ ನಮ್ಮ ಗ್ರಾಮಕ್ಕೆ ಯುವ ಒಬ್ಬ ನೇತಾರರು ಎಲೆಕ್ಷನ್ಗೆ ನಿಂತ್ಕೊಳ್ಳೋಕ್ಕೋಸ್ಕರ ಜನರನ್ನ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಗೆಲ್ಲೋಕ್ಕೋಸ್ಕರ ಮನಸ್ಸನ್ನ ನಾನು ನಿಂತ್ಕೋತೀನಿ ಅಂತ ಕೇಳಕ್ ಬಂದರು. ಅವ್ರಿಗೂ ಸಹ ಚಂದನ್ ಗೌಡ್ರವ್ರಿಗೆ ನಮ್ಮ ಗ್ರಾಮ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇವೆ. ಮತ್ತು ನಮ್ಮ ಗ್ರಾಮದಿಂದ ಇದೇ ಪ್ರಪ್ರಥಮವಾಗಿ ಒಳ್ಳೆ ಯುವ ಓಟ್ ಕೇಳಕ್ಕೆ ಬಂದಿರ್ತಕ್ಕಂಥದ್ದು ಇದೇ ಮೊದಲು. ಅವರು ಸಹ ಬೆಳೆಸಬೇಕು. ನಮ್ಮ ತಾಲೂಕು ಇಂಪ್ರೂವ್ ಆಗಬೇಕಾದ್ರೆ ಒಳ್ಳೊಳ್ಳೆ ವ್ಯಕ್ತಿಗಳು ಬೆಳಿಬೇಕು. ಬರೀ ಎಂಡ ಕಂಡ ದುಡ್ಡು ಕಾಸೆ ಪಡೋದಲ್ಲ. ಅಂತ ಪ್ರಾಮಾಣಿಕರನ್ನ ಬೆಳೆಸಿದಾಗ ನಾವು ಒಬ್ಬ ಗಾಂಧಿ ಅಂತವ್ರನ್ನ ಕಾಣಕ್ಕೆ ಸಾಧ್ಯ ಆಯ್ತದೆ.
ಸುಮ್ಮನೆ ಬಾಯಲ್ಲಿ ಹೇಳೋದು ಅವ್ರ ಹೋಗಿ ದುಡ್ಡು ಕೊಡ್ಕೊಂಡವ್ರಿಗೆ ಓಟ್ ಹಾಕೋದಲ್ಲ. ಅದ ಏನ್ ತಿಳಿದಿರ್ತೀವೋ, ಗಂಡ ಹೇಳಿದ್ದ ಹೆಂಡತಿ ಕೇಳಬಾರ್ದು, ಹೆಂಡತಿ ಹೇಳಿದ್ದ ಗಂಡ ಕೇಳಬಾರ್ದು, ಮಗ ದುಡ್ಡು ಕೊಟ್ಟಾರೆ ಅಂತ ಅಪ್ಪ ಹೇಳಿ ಓಟ್ ಹಾಕೋದಲ್ಲ. ನಮ್ ಸ್ವಂತ ಇಚ್ಛೆಯಿಂದ ಓಟ್ ಹಾಕುವಾಗ ಯಾರಿಗೆ ಹಾಕಿದ್ರು ಅದು ಈ ಭಾರತದ ಪ್ರಜೆ ಅಂದ್ರೆ ಪ್ರಜೆಯಿಂದ ಪ್ರಭು ಆಯ್ಕೆ ಮಾಡ್ತಕ್ಕಂಥದ್ದು ಪ್ರಜೆನೇ. ಮತದಾರ ದೇವರು ಅಂತ ಹೇಳ್ತಾರೆ. ಆದ್ರೆ ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಓಟ್ ಹಾಕರಾಗ ನಿಸ್ವಾರ್ಥದಿಂದ ಓಟ್ ಹಾಕ್ಬೇಕು, ಪ್ರಾಮಾಣಿಕವಾಗಿ ಓಟ್ ಹಾಕ್ಬೇಕು. ನಮ್ಮ ಮತದಾನ ಅಂತಕ್ಕಂಥದ್ದು ಒಂದು ದೇವಸ್ಥಾನದಲ್ಲಿ ಓಂ ಅಂತ ಮುದ್ರೆ ಇದೆ, ಅದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು. ಅದ್ರ ಶಕ್ತಿ ಏನೈತೆ ಅಂತವ ಈಶ್ವರನ ಹಸ್ತದಲ್ಲಿ ಐತೆ ಅದು ಓಂ ಶಕ್ತಿ. ಆ ಮುದ್ರೆಯನ್ನ ಒತ್ತಿದ್ರು. ಈಗ ಏನ್ ಮಾಡಿದ್ರು, ಪಕ್ಷದವರೆಲ್ಲ ಬಂದ್ಬಿಟ್ಟು ಈಗ ಆ ಮುದ್ರೆನೇ ತೆಗೆದ್ಬಿಟ್ಟು ಈಗ ಪಕ್ಷ ಚಿಹ್ನೆ ಹಾಕ್ಬಿಟ್ರು. ಯಾಕೆ ದೇವರು ಅಲ್ಲಿದ್ದಾನೆ, ನಾವು ಮೋಸ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಅವ್ರು ಬೇಕಾದ ವ್ಯಕ್ತಿನ ಗೆಲ್ಲಿಸ್ಕೋಬೇಕು ಅಂದ್ಬಿಟ್ಟಿದ್ವಿ, ಕಂಪ್ಯೂಟರ್ಗಳು ಮಾಡಾಕ್ಬಿಟ್ಟಿದ್ದಾರೆ. ಆದ್ರೆ ಓಂ ಅನ್ನ ಮುದ್ರೆನೇ ಪ್ರಾಮಾಣಿಕವಾಗಿ ಎಲ್ಲರನ್ನೂ ಆಶೀರ್ವಾದ ಮಾಡಿ ಗೆಲ್ಲಿಸ್ತಕ್ಕಂಥದ್ದು ಅದೊಂದು ಶಕ್ತಿ. ಮತ್ತು ಇಂಥ ವ್ಯಕ್ತಿಯನ್ನ ಯುವಕರುಗಳು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಯುವಕರು ಬೆಳಿಬೇಕು ಅಂದ್ರೆ ಯುವಕರನ್ನ ಮುಂದೆ ಬರ್ಸ್ಕೋಬೇಕು. ಈಗ ಏನ್ ಮಾಡ್ತಾರೆ ಅಂದ್ರೆ ಯುವಕರನ್ನ ಹಿಂದೆ ತಡ ಓಟ್ ಹಾಕಿ ಯುವಕರು ಮುಂದೆ ಬಿಡ್ಕೋತಾರೆ. ಓಟ್ ಹಾಕಿ ಗೆದ್ದ ಮೇಲೆ ಮುದುಕರುಗಳು ಮುಂದೆ ಬಂದು ಅವರು ಕುರ್ಚಿ ಕೂತ್ಕೋತಾರೆ, ಯುವಕರನ್ನ ಹಿಂಗೇ ಓಟ್ ಹಾಕಿ ಬೆಳಿಕತ್ತಾರೆ. ಆದ್ರೆ ಯುವಕರು ಬೆಳಿಬೇಕು, ಬೆಳೀರಿ, ಸಂತೋಷ. ನಮ್ಮೂರಿಗೂ ಸಹ ತಮ್ಗೆ ಆದಂತ ಬೆಂಬಲವನ್ನು ಯುವಕರುಗಳು ಎಲ್ಲರೂ ಮಾಡ್ತೀವಿ, ಮುಂದೆ ಬೆಳೀರಿ. ಧನ್ಯವಾದ ಅಣ್ಣ, ಚೆನ್ನಾಗಿ ಮಾತಾಡಿದ್ರಿ. ತುಂಬಾ ಪ್ರಜೆಗಳೇ ದೇವರು ಅಂತ ಹೇಳಿದ್ರು ನಿಮ್ಗಳಿಗೆ ಎಷ್ಟು ಜನಕ್ಕೆ ಅರ್ಥ ಆಗಿತ್ತಿಲ್ವೋ ಗೊತ್ತಿಲ್ಲ. ಈ ಸರ್ಕಾರ ನಡೀತಾ ಇರುವಂತದ್ದು, ಈ ವ್ಯವಸ್ಥೆ ನಡೀತಾ ಇರುವಂತದ್ದು ನಿಮ್ಗಳಿಂದ. ನೀವ್ ಅನ್ಕತ್ತೀರಿ ಇವತ್ತು ಅದ್ಯಾರೋ MLA ಹೋಯ್ತಾನೆ ಅಂತಂದ್ರೆ ಎದುರ್ಕತ್ತೀರಿ. CM ಬಂದ್ರು ಅಂತಂದ್ರೆ ನಿಮ್ಮನ್ನ ದೂರ ಬಿಡ್ತಾರೆ, ಒಂದು 500 ಮೀಟರ್. PM ಬಂದ್ರು ಅಂದ್ರೆ ನಿಮ್ಮನ್ನ ಕಾಣಕ್ಕೆ ಬಿಡಲ್ಲ. ನೀವು ಹೋಗೋದೆಲ್ಲ ಪಾಪ ಹಳ್ಳಿ ಜನಗಳು ಬಸ್ ಮಾಡ್ಬಿಟ್ರೆ ಹೋಯ್ತೀರಿ, ಇಲ್ಲ. ನಿಜವಾ? ನಿಮ್ಮಿಂದ ಅವರೆಲ್ಲ ಆಯ್ಕೆ ಆಗಿರೋದು. ಒಂದು ಸಲ ನೀವು ಅನ್ಕೊಬೇಕು, ನನ್ನಿಂದ ಅವನಿಂದ ನಾನಲ್ಲ. ಈ ಸಮಾಜದಲ್ಲಿ ನಾನ್ ಸರಿಯಾಗಿದ್ರೆ ಅವನು ಸರಿಯಾಗಿರ್ತಾನೆ ಅಂತ ಒಂದ್ಸಲ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ, ನಾನು ಇಲ್ಲಿ ಬಂದು ಮುಂದಕ್ಕೆ ನಿಂತ್ಕೊಂಡು ಕೇಳಂಗಿಲ್ಲ ಓಟ. ನೀವೇ ಬದಲಾಗೋಗಿರ್ತೀರಿ, ಸಮಾಜನೂ ಬದಲಾಗೋಗಿರುತ್ತೆ. ನನ್ನ ಕೆಲಸ ನಾನು ಮಾಡ್ಕೊಂಡು ನಾನು ಕರೆಕ್ಟ್ ಆಗಿರ್ತೀನಿ. ಒಂದ್ಸಲ ಒಬ್ಬ ಹುಡುಗ ಬದಲಾವಣೆ ಬಯಸಿ ಬಂದವನೇ, ಓಟನ್ನ ಬಯಸಿ ಬಂದಿಲ್ಲ. ನನ್ನ ಕರ್ತವ್ಯ ನಾನು ಕೇಳ್ತಾ ಇದ್ದೀನಿ, ನಾನು ಚುನಾವಣೆ ನಿಂತಿದ್ದೀನಿ, ಸಾಧ್ಯ ಆದ್ರೆ ಆಕೆ ಅಂತ ಕೇಳ್ತಾ ಇದ್ದೀನಿ. ನಾನು ಬಂದಿರೋಂಥದ್ದು ಕೊನೆ ಉದ್ದೇಶದಲ್ಲಿ ಹೇಳ್ತೀನಿ, ಓಟನ್ನ ಮಾರ್ಕೋಬೇಡಿ. ಹಬ್ಬ ಅಂತಂದ್ರೆ ನಿಮ್ಗೆ ಒಂದು 2,000 ಕೊಡ್ತಾರಾ? ಈ ಸಲ ಜಾಸ್ತಿ ಆಗೈತೆ ಬಜೆಟ್. ಎಷ್ಟು? 5,000ನಾ? ಆಯ್ತು, ಒಂದು ಅಂದಾಜು ಲೆಕ್ಕ ಹಾಕ್ಬಿಡೋಣ. ಆಯ್ತು ಹೇಳ್ತೀನಿ. ನಮ್ ಜನಕ್ಕೆ ಒಂಚೂರು ಅರ್ಥ ಆಗ್ಲಿ. 5,000 ರೂಪಾಯಿ ಒಂದು ದಿನಕ್ಕೆ ತಗದಿರ. ಅದು ನಲ್ಲಿ ಬಂತು, ಪೈಪಲ್ಲಿ ಬಂತು. ಪೈಪಲ್ಲಿ 5 ಇಂಚ್ ನೀರು, ನಲ್ಲಿ 1 ಇಂಚ್ ನೀರು. ಆಯ್ತು, ಮನೆಗೆ ತಲುಪಬೇಕಾದ್ರೆ ಕಮ್ಮಿ ಆಗ್ಬಿಡ್ತದೆ ಅಂತ ಹೇಳ್ತಿದ್ದೀರಿ. 2,000 ರೂಪಾಯಿ ನಿಮ್ಗೆ ಕೊಡ್ತಾರಲ್ಲ, ನೀವ್ ಹಾಕ್ತೀರ ಓಟು 5 ವರ್ಷಕ್ಕೊಂದ್ಸಲ. ಈ ವಿಧಾನಸಭಾ ಚುನಾವಣೆ ಅಂತ ಬಂದ್ರೆ 5 ವರ್ಷಕ್ಕೊಂದ್ಸಲ ಹಾಕ್ತೀರಿ. ಅಂದ್ರೆ 1825 ದಿನಕ್ಕೆ ನೀವು ಅಧಿಕಾರ ಕೊಡ್ತಿರೋದು ಒಬ್ರಿಗೆ. ಒಂದು ದಿನಕ್ಕೆ ನೀವು 1 ರೂಪಾಯಿ 10 ಪೈಸಾ ತಗೊಂಡು ಓಟ್ ಹಾಕ್ತಾ ಇದೀರಿ. 1 ರೂಪಾಯಿ 10 ಪೈಸಾ ಒಪ್ಕತ್ತೀರ? ಇದನ್ನೀಗ ಸುಳ್ಳು ಅಂತೀರಾ? ಕೊನೆ 2 ದಿನದ ಹಿಂದೆ ಅವ್ರು ಕೂಡ 2,000 ರೂಪಾಯಿ ನೋಟು ಅವತ್ತಿಗೆ ದೊಡ್ಡದು. ಅದ್ ಖರ್ಚಾದ್ಮೇಲೆ ಲೆಕ್ಕ ಹಾಕಿಳಿ, ನೆಕ್ಸ್ಟ್ ಏನಾಯ್ತು ಅಂತ. ನೀವೇ ದುಡಿಬೇಕು, ನೀವೇ ತಿನ್ಬೇಕು, ನಿಮ್ಮನೆ ನೀವೇ ನೋಡ್ಕೋಬೇಕು. ಕೇಳಕ್ ಹೋದ್ರೆ ಕೊಟ್ಟಿರ್ಲಿಲ್ವಾ 2,000 ರೂಪಾಯಿ ನೋಟ್ನ? ಯಾರೆಲ್ಲ ಕೇಳ್ತೀರಿ ಕೆಲಸ ಕಾರ್ಯ ಮಾಡ್ತೀನಿ ಅಂತ ನನ್ನ ಪುಕ್ಸಟೆ ಕೊಟ್ಟಿದ್ ಅವತ್ತು. ಪ್ರಶ್ನೆ ಬಂದವೆ. ನೀವೆಲ್ಲ ಏನ್ ಮಾಡಿದ್ರಿ ಗೊತ್ತಾ? ಅಪ್ಪ ಹಾಕಿದ್ ಆಲದ ಮರ ಅನ್ಕೊಂಡು ಆಯ್ತು ಬಿಡೋಣ ತೆಗೆ, ಇನ್ನೊಂದ್ಸಲ ಬಂದಾಗ ಒಂದ್ಸಲ ಜಾಸ್ತಿ ಕೊಡೋಣ, ಸುಮ್ಮನೆ ಆಯ್ತೀವಿ ಅಂತೀರಿ. ಆಯ್ತಾ? ಒಂದ್ಸಲ ಯೋಚನೆ ಮಾಡಿ, ಒಂದೊಂದು ಊರಿಗೆ ಚುನಾವಣೆ ಟೈಮಲ್ಲಿ 10 ಲಕ್ಷ ಖರ್ಚು ಮಾಡ್ತಾರಂತ ಲಂಚಕ್ಕೆ. ಅದೇ 10 ಲಕ್ಷ ರೂಪಾಯಿ ತಂದ್ಬಿಡಿ, ಕೆಲಸ ಕಾರ್ಯ ಮಾಡಿಸ್ಬಿಟ್ಟು ಓಟ್ ಕೇಳಿ ಬಿಡಿ, ನಾವ್ಯಾರು ಬರೋದಿಲ್ಲ. ಊರ್ ಚೆನ್ನಾಗಿರ್ತವೆ. ಅರ್ಥ ಆಯ್ತು ಬಿಡೋಣ. ಎಲೆಕ್ಷನ್ ಗೆದ್ಮೇಲೆ ಬಂದು ಬೂದಿ ಪೂಜೆ ಮಾಡಿದ್ರು, ಇವತ್ತಿಗೂ ಕೆಲಸನೇ ಮಾಡಿಲ್ಲ. ಯಾರು ಮಾಡಿಲ್ಲ ಕಂಬೋಣ. ನಾನು ಹೇಳ್ತೀನಿ ಅಣ್ಣ, ಇವತ್ತೊಂದು ಮಾತು ಗೊತ್ತಣ್ಣ ನಿಮ್ಗೆ. ಕೇರ್ಪೇಟೆಯಲ್ಲಿ ಚುನಾವಣೆ ನಿಂತ್ಕೋತವ್ರೆ ಅಂತಂದ್ರೆ ಎಷ್ಟಣ್ಣ ಕೋಟಿ ಲೆಕ್ಕಾಚಾರ ಆಗ್ತೀರಿ ನೀವು? 40 ಕೋಟಿ ತಂದೊಂದ್ಕೊಂಡ್ಬಿಡ್ಲ ಅವನು, ಈ ಸಲ ಮಾಡ್ತಾನೆ. ಇನ್ನೊಂದು 10 ಕೋಟಿ ಅವ್ನು ಜಾಸ್ತಿ ತಂದವನು, ಇವನ್ ಮಾಡ್ತಾನೆ. 40-50 ಕೋಟಿಗೆ ಚುನಾವಣೆ ಮಾಡ್ತವ್ರೆ ಅಂತಂದ್ರೆ ಯಾರಣ್ಣ ಪುಕ್ಸಟೆ ಮಾಡ್ತಾರೆ ಇವು ಕೆಲಸ ಕಾರ್ಯನ? ಬಾಗಿಲು ಮುಚ್ಚು. ಯಾವ ಬಾಗ್ಲು? ಸುಮ್ಕೆರೆ ಯಜಮಾನ್ರೆ, ಪಾಪ ವಯ್ಯ. ಅಕ್ಕಿಗೆ ಗೂಡಾಸೆ, ಮಕ್ಕಳಿಗೆ ತಾಯಾಸೆ, ಬಿದ್ದಿರೋ ಬೆಳಗ್ಗೆ ಮಳೆ ಆಸೆ, ನಿಮ್ಗೆ ಇರೋದು ಎಣ್ಣೆ ಆಸೆ, ಕುಡಿಯೋದು ಎಣ್ಣೆ ಆಸೆ, ತಿನ್ನೋದು ಗಂಡ ಆಸೆ. ಇಬ್ಬರು ಮಕ್ಕಳಿಗೆ ಅಲ್ವಾ ಪೂಜೆ ಹಣ ಆಸೆ.
ಹಣದಾಸೆ ಹಣದಾಸೆ. ಇಲ್ಲ 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 ಇಲ್ಲ, ನಿಜವಾಗ್ಲೂ ಹೇಳ್ತೀರಲ್ಲ, ಅವರು ಒಂದ್ ಜನಪದ ಸಾಹಿತ್ಯದ ಮೂಲಕ ಹೇಳಿದ್ರು, ಅಕ್ಕಿಗೆ ಗೂಡಾಸೆ, ಭೂಮಿಗೆ ಬೆಳೆ ಆಸೆ, ನಿಮ್ಗಳಿಗೆ ಎಂಡ ಹಾಕೊಂಡೋದ ಆಸೆ. ಒಂಚೂರು ಚೇಂಜ್ ಮಾಡ್ಬಿಟ್ರು, ಅಪ್ಡೇಟ್ ಸಾಂಗ್ ಇದು. ಬರ್ದಿರೋದ್ನ ಒಂದ್ ಸಾಲ ಎಕ್ಸ್ಟ್ರಾ ಸೇರಿಸಿ ಹೇಳಿದ್ರು. ಅವ್ರು ನಿಮ್ಮನ್ನ ಆಡ್ಕೊಬೇಕು ಹೇಳಿಸ್ಬೇಕು ಅಂತ ಹೇಳಿದಲ್ಲ, ನಿಮ್ಗಳಿಗೆ ನೇರವಾಗಿ ಹೇಳಿದ್ರೆ ಅರ್ಥ ಆಗಲ್ಲ, ಒಂಚೂರು ಹಿಂಗ್ ಬಂದ್ ಹೇಳಲ್ಲ ಅಂತ ಹೇಳಿದ್ರು. ನಕ್ಕುದ್ರಿ ಅಷ್ಟೇ, ಮರ್ತೋಯ್ತೀರಿ ಬೆಳಗ್ಗೆ. ನಾಳೆ ಬೆಳಗ್ಗೆಯಿಂದ ಅದೇ ಜೀವನ. ನೋಡೋಣ ಈ ಸಲ ನಮ್ ಕೇರ್ಪೇಟೆ ತಾಲೂಕಿನ ಜನ, ನಮ್ ತೇಗ್ನಳ್ಳಿ ಜನ ಬದಲಾಯ್ತಾರ ಇಲ್ಲ ಹಂಗೆ ಇರ್ತೀನಿ ಅಂತಾರ ಗೊತ್ತಾಗುತ್ತೆ. ಕೊನೆ ಗಳಿಗೆಲಿ ನಂದು ಅಂತ ಒಂದು ಚಿಹ್ನೆ ಅನೌನ್ಸ್ ಆಗುತ್ತೆ. ಚಿಹ್ನೆ ಅಂದ್ರೆ ಗೊತ್ತಲ್ಲ, ಯಾವ್ದು ಗುರುತು ನಂದು ಅಂತ. ಪಕ್ಷೇತರ ಅಭ್ಯರ್ಥಿ ಆಗಿರೋದ್ರಿಂದ ಗುರುತು ಕೊನೆ ಗಳಿಗೆಲಿ ಸಿಗ್ತದೆ. ಒಂದು 10 ದಿನದಿಂದ ನಿಮ್ಗಳಿಗೆ ಬಂದು ಹೇಳ್ತೀವಿ. ಯಜಮಾನ್ರೆ ನೋಡೋಣ ಯಾವ್ದು ಕೊಡ್ತಾರೆ ಅಂತ. ಒಂದ್ 3 ಚಿಹ್ನೆಲಿ ಯಾವ್ದು ತಗೊಳ್ಳೋದು? ಇರಿ ನೋಡೋಣ, ಅವ್ರನ್ನೇ ಕೇಳೋಣ. ಯಜಮಾನ್ರೆ ಯಾವ್ದು ತಗೊಂಡ್ರೆ ಒಳ್ಳೇದು ನಿಮ್ಗೆ? ಯಾವ್ದು ತಗೊಂಡ್ರೆ ಒಳ್ಳೇದು? ನೀವು ಒಳ್ಳೆ ಕಾರ್ ತಗೊಳ್ಳಿ, ಸೈಕಲ್ ತಗೊಂಡ್ರೆ ಐಕ್ಲ ಮಕ್ಕ ಕೊಡ್ತೇವೆ, ಅದಾಸ್ಬಿಡ್ತಾರೆ. ಆದ್ರೆ ಕೂಟ್ರು ಪೆಟ್ರೋಲ್ ಬೇಕು, ಆಯ್ತಾ? ನಿಂಪಲ್ಸ್ ತಗೊಳ್ಳಿ, ಅಲ್ಲ ಪೆನ್ಸ್ ತಗೊಳ್ಳಿ, ಅಲ್ಲ ಹುಡ್ಗಿರ ತಗೊಳ್ಳಿ, ಅದಕ್ಕೆ ದುಡ್ಡು ಆಗತ್ತೆ. ಯಾಕೆ? ಅದು ಪೆಟ್ರೋಲ್ಗೆ ಇವತ್ತು 100 ರೂಪಾಯಿ ಪೆಟ್ರೋಲ್, ಆಯ್ತಾ? 110 ರೂಪಾಯಿ ಆಗಿತ್ತು, ಸರಿನಾ? ಇದೇ ಪೆಟ್ರೋಲ್ ಹೊಡೆದು ಸೈಕಲ್. ಅವ್ರಿಗೆ ಕಣ್ಣಿಲ್ದೇ ಇದ್ರು ಪೆಟ್ರೋಲ್ ರೇಟ್ ಎಷ್ಟೈತೆ ಇವತ್ತು ಗೊತ್ತಲ್ಲ? ಗ್ರೇಟ್. ಯಾವ ಗಾಡಿಯಾ? ಪರವಾಗಿಲ್ಲ ಕಿರಣ, ಗಾಡಿ ಓಡಿಸೋಣ ನೀನು. ಯಾರು ಮಾತಾಡೋ ಮುಂದೆ ಬರ್ರಪ್ಪೇ. ಹುಡುಗ್ರ ಕೇಳಿಲೆ, ಆ ವಯಸ್ಸಾದವ್ರಿಗಿರೋ ಧೈರ್ಯ ನಿಮ್ಗೆ ಇಲ್ವೇನ್ರೋ? ನೀವು ಯುವಕರು ನಾಳಿನ ದೇಶದ ಭವಿಷ್ಯಗಳು. ಈ ಮನೆಗೆ ಪಿಲ್ಲರ್ ಹಾಕಿರ್ತಾರಲ್ಲ ಕಂಬಗಳಿದಂಗೆ, ನೀವೇ ಬಂದ್ ಮಾತಾಡಿಕಿಲ್ಲ ಅಂದ್ರೆ ಮಾತಾಡೋಣ. ನಮ್ಮೂರಿನ ಜನಗಳು ಸಮಸ್ಯೆ ಕೇಳಕ್ ಬಂದಿದ್ದೀರಿ. ಆದ್ರೆ ಇಲ್ಲಿ ಜನಗಳು ನಮ್ಮೂರ ಸಮಸ್ಯೆ ಕೇಳ್ತಾ ಇಲ್ಲ. ಸಮಸ್ಯೆ ಕೇಳ್ತಾರೆ, ಇಲ್ಲಿ ಬಂದಿರೋದಕ್ಕೆ ಎಲ್ಲಾರ್ಗು ಗಾಬರಿ. ಇಲ್ಲ, ನಾನು ಇನ್ನೂ ಬಂದಿಲ್ಲ. ಅದಕ್ಕೆ ಕೊನೆ ನಾನೇ ಕೇಳ್ತೀನಿ, ಏನ್ ಸಮಸ್ಯೆಗಳಿದೆ ಹೇಳಿ, ಬರ್ಕತೀವಿ ಅಂತ. ಪಾಪ ಚೆನ್ನಾಗಿ ಮಾತಾಡ್ತಾರಲ್ಲ, ಕೇಳ್ತಾ ಇದೀನಿ. ನಮ್ಮೂರ್ ಸಮಸ್ಯೆ ಏನು ಅಂದ್ರೆ ರೋಡ್ ಸರಿ ಇಲ್ಲ. ಹತ್ರ ಹಿಡ್ಕೊಂಡು ಮಾತಾಡಿ. ರೋಡ್ ಕಟ್ಟೆ ಏರಿ ಮೇಲೆ ರೋಡ್ ಸರಿ ಇಲ್ಲ, ಹೋಗೋಕೆಲ್ಲ ಗೊಜ್ಜೆಲ್ಲ ಹೋಗ್ಬೇಕು. ಆ ಸಮಸ್ಯೆ ಇಲ್ಲಿ ಕೇಳೋದೇನು ಪ್ರಯೋಜನ ಇಲ್ಲ. ಮುಂದೆ ಏನ್ ಮಾಡ್ಬೇಕು? ಎಲೆಕ್ಷನ್ ಮುಗ್ದಂತ ನಂತರ ನಿಮ್ ತಕ್ಕ ಬಂದ್ಬಿಟ್ಟು ನಮ್ ಕಷ್ಟಗಳನ್ನ ಹೇಳ್ಕೊಂಡು ಇವಾಗ ಏನ್ ಹೇಳಿಲ್ಲ. ಇವಾಗ ಏನ್ ಹೇಳಿದ್ ಏನು ಪ್ರಯೋಜನ ಇಲ್ಲ. ಇವಾಗ ಮಾಡ್ಕೊತೀರಲ್ವಾ, ನೆಕ್ಸ್ಟ್ ನಿಂತ್ಕೊಂಡು ಮಾಡ್ಕೊಳ್ಳೋಣ, ಕೇಳ್ಕೊಳ್ಳೋಣ. ಕಷ್ಟಕ್ಕೆ ಯಾವಾಗ ಬೇಕಾದ್ರೆ ಬರ್ತೀನಿ ಅಂತ. ಇಲ್ಲ ನನ್ ಪ್ರಕಾರ ಇನ್ನೊಂದು ವಾರದಲ್ಲೆಲ್ಲ ರೋಡ್ ಆಯ್ತದ ನಿಮ್ಗೆ. ಇಲ್ಲ ಯಾಕೆ ಗೊತ್ತಾ? ಚುನಾವಣೆ ಟೈಮ್ ಬಂತು ಎಲ್ಲ ಕೆಲಸ ಕರೆಯುತ್ತವೆ. ಚುನಾವಣೆ ಸಮಯದಲ್ಲ ನಿಮ್ ಕೆಲಸ ಕರೆ. ಯಾಕೆ ಗೊತ್ತಾ? ನಮ್ ಜನಕ್ಕೆ ಒಂದ್ ಗೊತ್ತು, ಜನರು ಮಿದುಳು ಐತಲ್ಲ ತುಂಬಾ ಚಿಕ್ಕದಂತೆ, ಜಾಸ್ತಿ ತಲೆಗೋರು ಮರ್ತ್ಬಿಡ್ತಾರಂತೆ. ನಿಮ್ಗೆ 5 ವರ್ಷದಿಂದಾನೆ ಕೆಲಸ ಕಾರ್ಯ ಮಾಡಿಸ್ಬಿಟ್ರೆ ಮರ್ತೋಯ್ತೀರಿ ಯಾರು ಮಾಡಿಸ್ರು ಅಂತ. ಎಲೆಕ್ಷನ್ 1 ತಿಂಗಳು 15 ದಿನ ಮಾಡಿಸಿರ ಇವ್ನು ಮಾಡಿಸ್ಕೊಟ್ಟಾಗಲ್ಲ ಅಂತ ನೆನ್ಪಿಟ್ಕೊಂಡಿರ್ತೀರಿ. ಇದನ್ನೇ ಎಲ್ರು ಬಂಡವಾಳ ಮಾಡ್ಕೊಂಡಿರೋದು. ಯಾಕೆ ಚುನಾವಣೆ ಸಮಯದಲ್ಲೇ ಕೆಲಸ ಕಾರ್ಯ ಐತವೆ ಅಂದ್ರೆ ನಿಮ್ಗಳಿಗೆ ನೆನಪಿನ ಶಕ್ತಿ ಚೆನ್ನಾಗಿರ್ತದೆ. 15-20 ದಿನದಲ್ಲಿ ಅಂದ್ಬಿಟ್ಟೆ ಮಾಡೋದು. ಅದನ್ನ ಮುಂಚೆನೆ ಮಾಡಿದ್ರೆ ನಿಮ್ಮ ಹತ್ರ ಓಟ್ ಕೇಳಕ್ ಅವ್ರು ಬರಂಗಿಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ತದಲ್ಲ ಯಾರು ಕೆಲಸ ಕಾರ್ಯ ಮಾಡ್ಸೋನ್ ಬಡುಗರು ಅಂತ. ಮಾತಾಡೋಣ. ಆಮೇಲೆ ನಮ್ಮೂರಿನ ಸಮಸ್ಯೆ ಏನಂದ್ರೆ ಯಾವ್ದೇ ಎಲೆಕ್ಷನ್ ಟೈಮ್ ಬಂದಾಗ ಜನಗಳೆಲ್ಲ ಒಗ್ಗಟ್ಟಾಗೋದು, ಅವ್ರು ದುಡ್ಡು ಇಸ್ಕೊಳಕ್ಕೆ ಇದ್ ಮಾಡೋದು, ಎಲ್ಲೆಲ್ಲಿ ಅಲ್ಲೆಲ್ಲಿ ದುಡ್ಡು ಇಸ್ಕೊಂಡು ಅವ್ರು ಹೆಂಗ ಓಟ್ ಹಾಕ್ಬಿಟ್ಟು ಇದ್ ಮಾಡ್ಬೋದು. ಆಮೇಲೆ ನಮ್ ಕಷ್ಟ ಏನೋ ನಮ್ದು ಇದೇನೋ ಅಂತ ಯಾರು ಸ್ಪಂದಿಸಿ ಯಾರು ಊರ್ ಬಗ್ಗೆ ಕಾಳಜಿ ಯಾರು ವಹಿಸ್ತಾ ಇಲ್ಲ. ಅಣ್ಣ ಯಾರನ್ನ ಕೇಳ್ತಾರಿ ಕಾಲದಲ್ಲಿ? ಅವ್ರವ್ರ ಮನೆ ಸಮಸ್ಯೆ ಅವ್ರವ್ರಿಗೆ ದೊಡ್ಡದಾಗಿರ್ತದೆ. ಎಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟು ನೀನ್ ಸಮಸ್ಯೆ ಹೇಳು ಅಂದ್ರೆ ಯಾರು ಹೇಳ್ತಾರೆ? ಈ ಸಲ ಯಾರು ಹೇಳಲ್ಲ. ನಮ್ ಯುವಕರು ನಿಮ್ ಸಮಸ್ಯೆಗಳನ್ನ ಹೇಳ್ಕೊಂಡು ನಿಮ್ ಹತ್ರ ಪರಿಹಾರ ಮಾಡ್ಸ್ಕೊಬೇಕಂತ ನಮ್ ಯುವಕರಲ್ಲಿ ಎಲ್ಲ ಇಲ್ಲ. ನಿಮ್ಮೂರಿನ ಸಮಸ್ಯೆಗಳು ನನ್ಗೆ ಹೇಳಿ. ಈಗ ರಸ್ತೆ ಸಮಸ್ಯೆ ಒಂದ್ ಹೇಳಿದ್ರಿ ಏರಿ ಮೇಲೆ ಅಂತ, ಅದ್ ಬಿಟ್ರೆ ಏನಿಲ್ಲ ಸರ್, ಗದ್ದೆಗೆ ಹೋಗಕ್ಕೆ ರೋಡ್ ಇಲ್ಲ, ರಸ್ತೆ ಬಂತು ಅದನ್ನು. ಅಲ್ಲಿಂದ ಇನ್ನ ಶುದ್ಧ ನೀರು ಕುಡಿಯೋ ಘಟಕ ಇಲ್ಲ. ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಹತ್ತತ್ರ ಇಲ್ಲಿ 1000 ಜನರು ಮೇಲಿದ್ರಿ ಊರ ಸುತ್ತಮುತ್ತ. ಅಟ್ಲೀಸ್ಟ್ ಒಂದ್ ಮದ್ದಿಗೆ ಹಾಕೋಬಿಟ್ರೆ ಆ ಕಡೆಯವ್ರು ಈ ಕಡೆಯವ್ರು ಬಂದು ತಗೊಂಡೋಯ್ತಾರೆ ಅನ್ನೋ ಒಂದೈತದೆ. ಬೀದಿ ದೀಪದ ಸಮಸ್ಯೆನೂ ಐತೆ, ನೀರಿನ ಸಮಸ್ಯೆನೂ ಐತೆ, ಚೆನ್ನಾಗಿ ಕುಡಿಯೋ ನೀರಿಂದು. ಇನ್ನೊಂದು ಯಾವ್ದಾರ ಇದ್ರ ಡೈರಿ ಹಾಲ ಎಲ್ಲ ಹಾಕ್ತಿರಿ ತಗೊಂಡೋಗಿ. ಗವರ್ನಮೆಂಟ್ ಡೈರಿ ಬರ್ಬೇಕು ನಮ್ಮೂರಿಗೆ. ಅಲ್ಲ, ಇಲ್ಲಿಂದ ಹಸಗಳಿರೋರು ಯಾರು ಸಾಕಿಲ್ವಂಗ್ರೆ ಎಲ್ಲಿ ತಗೊಂಡೋಗಿ ಹಾಲಾಗ್ತವ್ರ? ಈಗ ಅಲ್ಲಲ್ಲೇ ಪ್ರೈವೇಟ್ ಮಾಡ್ಕೊಂಡು ₹1 ಕಮ್ಮಿ ಕೊಟ್ರೆ ಇಲ್ಲ, ಜಾಸ್ತಿ ಕೊಟ್ರೆ ಅಲ್ಲಾಗ್ತಾರೆ. ಫಸ್ಟ್ ನಮ್ಮೂರಿಗೆ ಗವರ್ನಮೆಂಟ್ ಡೈರಿ ಬರ್ಬೇಕು. ನಮ್ ಜನ ಬೆಣ್ಣೆ ತುಪ್ಪ ಎಲ್ಲ ಅವ್ರವ್ರೆ ಮಾಡ್ಕೊ ತಿಂಗದವ್ರೆ. ಹಾಲಾಗ್ತಿಲ್ಲ ಡೈರಿಗೆ, ಇದ್ರಲ್ಲ ಹಾಕೋದು. ನಾಳೆ ಗೇಟ್ ತಗೋವಾಗ ಹಾಕ್ತಾರೆ, ಇನ್ನೊಂದ್ ತಕ ಹಾಕ್ತಾರೆ. ಫಸ್ಟ್ ನಮ್ಮೂರಿಗೆ ಗವರ್ನಮೆಂಟ್ ಡೈರಿ ಬರ್ಬೇಕು. ಆಯ್ತು. ಈಗ ಹೇಳಿದ್ರು ಸ್ಕೂಲ್ ಚೆನ್ನಾಗೈತಾ? ಅಂಗನವಾಡಿ ಬಿದೋಗಕ್ ಬಂದೈತೆ, ಬೇರೆ ಕಡೆ ಮಾಡ್ತಾ ಇದಾರೆ ಅಂಗನವಾಡಿ ಬೇರೆ ಮನೆಯಲ್ಲಿ. ಈಗ 5 ಸಮಸ್ಯೆ ಒಂದ್ ಸಮಸ್ಯೆ ಆಯ್ತೈತೆ ಅಂತ ಹೇಳಿದ್ರೆ, ಒಂದು ರಸ್ತೆ ಹೇಳಿದ್ರೆ, ಕುಡಿಯೋ ನೀರು ಅಂತ ಹೇಳಿದ್ರೆ,
ಇನ್ನೊಂದು ಬೀದಿ ದೀಪ ಅಂತ ಹೇಳಿದ್ರಿ, ಇನ್ನೊಂದು ಹಾಲಿನ ಡೈರಿ ಬೇಕು ಅಂತ ಹೇಳಿದ್ರಿ. ಕನಿಷ್ಠ ಪಕ್ಷ ನನ್ ಗೆದ್ಮೇಲೆ ಒಂದ್ 2-3 ಮಾರ್ಕ್ ಕೊಟ್ರೆ ನೀವು ಸುಮ್ನಾಗಲ್ವಾ? ಯಾಕೆ ಮಾಡ್ಕೊಡ್ತೀನಿ ಗೊತ್ತಾ? ನಂಗೆ ಕಾಸು ಹಂಚಿರಲ್ಲ, ಅದಕ್ಕೆ ಮಾಡ್ಕೊಡ್ತೀನಿ. ನಾನೇನಾದ್ರು ಕಾಸು ಹಂಚಿರ ಒಂದು ಮಾಡ್ಕೊಡೋದು, ಅದಂತೂ ಸತ್ಯ. ಏನಕ್ಕ ಅಕ್ಕ ಅಕ್ಕ ಒಂದೊಂದಾಗ ಮಾಡ್ತಾನಕ್ಕ ನಂಗೆಲ್ಲನೂ ಹೇಳಕ್ಕ. ಬಸ್ಸು ಅಕ್ಕ, ಈಗ ಬಸ್ಸು ಕೇರ್ಪೇಟೆ ಈಗ ಇಲ್ಲಿಂದ ಬಂದ್ರೆ ಯಾವ್ಯಾವ ಊರ್ ಮೇಲೆ ಐತದಕ್ಕ? ಯಾವ್ಯಾವ ಊರ್ ಮೇಲೆ ಹೋಗ್ಬೋದು ಬಸ್ ಬಂದ್ರೆ? ಇಲ್ಲಿ ಮುಂಚೆ ಹೋಗ್ತಿದ್ದ ಬಸ್ಸು? ಈಗ್ಲೂ ಬಂದು ಹೋಯ್ತದ ಬಸ್ಸು? ಇನ್ನು ಜಾಸ್ತಿ ಬೇಕಾ ನಿಮ್ಗೆ? ಯಾವ ಟೈಮಲ್ಲಿ ಬರ್ತದೆ ಗೊತ್ತಿಲ್ವಾ? ಅಥವಾ ಸ್ಕೂಲ್ ಹತ್ರಗೆ 9 ಗಂಟೆಗೆ ಬಂದು ಮತ್ತೆ 2:30 ಹೋಗ್ತಾನೆ, ಮತ್ತೆ 5:30 ಹೋಗ್ತಾನೆ. ಇನ್ 4 ಅವರ್ಸ್ ಪೇಷಂಟ್ ಗಳು ಡೈರಿ ಅಲ್ಲಿಗೆ ಹೋಗ್ಬೇಕು. ಹೋಗೋದಾದ್ರೆ ಪೇಷಂಟ್ ಗಳು ಗೇಟ್ ಹೋಗ್ಬೇಕು. 1.5 ಕಿಲೋಮೀಟರ್ ಆಗುತ್ತೆ. ಹೋಗಕ್ಕಾಗಲ್ಲ, ಕೆಲವು ಜನ ಹೋಗಕ್ ಬರಕ್ಕಾಗಲ್ಲ. ಅಂತ್ಯದಲ್ಲಿ ನೀವು ಇವತ್ತು ಓಟ್ ಕೇಳಕ್ ಬಂದಿದ್ದೀರಲ್ಲ, ಏನಕ್ಕೋಸ್ಕರ ಓಟ್ ಹಾಕ್ಬೇಕು ಅಕ್ಕ? ನನ್ಗ ಅಕ್ಕ ಇಷ್ಟು ಸಮಸ್ಯೆಗಳು ಹೇಳ್ದಲ್ಲಕ್ಕ, ಇದು ಯಾವ್ದು ಮುಂದೆ ನೀನ್ ಯಾರ ಹತ್ರ ಹೇಳ್ಬಾರ್ದು, ಅದಕ್ಕೋಸ್ಕರ ನೀನ್ ಓಟ್ ಹಾಕ್ಬೇಕು. ಆಗ್ತೀವಿ, ನೀವು ಮಾಡ್ಕೊಡಿ ಅಲ್ಪ. ನೀನ್ ಹಾಕಕ್ಕ, ನೀನ್ ಕೇಳಲೇಬೇಡ, ನಾನು ಮಾಡ್ಕೊಡ್ತೀನಿ ಕೆಲಸನ. ನಾನು ನೋಡ್ಕೊಳ್ತೀವಿ. ಅಯ್ಯಯ್ಯೋ, ಸೌಲಭ್ಯ ಇಲ್ಲ. ಲೇಡೀಸು ಟ್ಯಾಂಕಿ ಎಲ್ಲ ಅದು ಮೈಕು ಇಟ್ಕೊಂಡ್ ಮಾತಾಡಕ್ಕದು. ನಾವು ಬಾಚಿದೀವಿ, ಇಬ್ರು ಲೇಡೀಸ್ ಮಾತ್ರ ಬಾಚಿದೀವಿ. ಕೇಳಕ್ ಹೋದವ್ರಿಗೆ ನಿಷ್ಠುರ ಹೇಳ್ತಾರೆ. ಟ್ಯಾಂಕಿ ಕ್ಲೀನ್ ಮಾಡ್ತಿಲ್ವ 2 ತಿಂಗಳಿಗೆ ಒಂದ್ಸಲ? ಇಲ್ಲ ಸರ್, ಮಾಡೇ ಅಲ್ಲ. ಸಂಬಳ ಕೊಟ್ರೆ ಮಾತ್ರ ಮಾಡ್ತಾರೆ. ಪಂಚಾಯತಿ ಕಡೆಯಿಂದ ಅವ್ರಿಗೆ ಸಂಬಳ ಕೊಡಲ್ಲ, ಇವ್ರು ಮಾಡಲ್ಲ. ನೀವ್ ಮಾತ್ರ ಬಿಡೋದೇ ಇಲ್ಲ. ಲೇಡೀಸ್ ಮಾತ್ರ ಮಾಡ್ಬೇಕು. ನಾವು ಮರಕ್ಕೆ ಮೇಲ್ಗಡೆ ರೋಗ ಹೊಡೆದ್ಬಿಟ್ಟೈತೆ ಅನ್ಕೋತೀವಿ, ಬುಡಕ್ಕೆ ಹೊಡೆದ್ಬಿಟ್ಟಿರೋದು. ಬುಡಕ್ ಹೊಡೆದ್ಬಿಟ್ಟಿರ್ತದೆ, ಅಲ್ಲಿಂದ ಔಷಧಿ ಹಾಕೊಂಡ್ ಬಂದ್ರೆ ಮರ ಚೆನ್ನಾಗಿರ್ತದ ಮೇಲೆ ಅಲ್ವಾ? ವ್ಯವಸ್ಥೆ ದೊಡ್ಡದಾಗ ಹೋಗಿರ್ತದೆ ಅಂತ ಚಿಕ್ಕದಿಂದನೂ ಹೊಂಡೋಗ್ಬಿಟ್ಟಿರ್ತದೆ ಇಲ್ಲಿ ಪಂಚಾಯತಿ ಲೆವೆಲಿಂದನೂ. ಸರಿ ಮಾಡೋಣ. ವಾಟರ್ ಸಪ್ಲೈ 3 ಜನ ಅವ್ರ ಕೆಲಸದಲ್ಲಿ ಹೋಗಿದ್ದಾರೆ. ಇವಾಗ ನಮ್ಮವ್ರೆ ಮಾಡ್ತಿರೋದು. ಅವ್ರಿಗೆ ಸಂಬಳ ಕೊಡಲ್ಲ ಅಂತ ಅವ್ರು ಹೇಳ್ತಾರೆ, ಕ್ಲೀನ್ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ. ಹೆಂಗಸ್ರು ನಾವು ಕ್ಲೀನ್ ಮಾಡ್ಬೇಕು, ಬಾಚಿ ಬಳಿಬೇಕು. ಆ ಟೈಮಲ್ಲಿ ಎಲೆಕ್ಷನ್ ಅಕ್ಕ, ಈಗ ನೀವು ನನ್ನ ಪ್ರಶ್ನೆ ಕೇಳಿದ್ರಿ ಅಲ್ವಾ, ನಿಮ್ಗೆ ಯಾಕೆ ಹಾಕ್ಬೇಕು ನಾವು ಓಟು ಅಂತ ಕೇಳಿದ್ರೆ ಆಯ್ತು. ಇದೆಲ್ಲ ಸರಿ ಆಗ್ಬೇಕು ಏನ್ ಮಾಡ್ಬೇಕು? ನೀವು ಮಾಡಿ ತೋರಿಸ್ಕೊಡಿ. ಅಲ್ಲಲ್ಲ, ನಾನೇ ಬರ್ಬೇಕಾ? ಬೇರೆ ಯಾರು ಬೇಡ? ಬೈನು ಬನ್ನಿ, ನೀವುಗಳು ಮುಂದೆ ಬನ್ನಿ. ಒಬ್ಬೊಬ್ಬರಿಗೆ ಬೇರೆಯವ್ರು ನೋಡಿ ಅವ್ರನ್ನ ಕೇಳಿ ಓಟ್ ಹಾಕಂತ ಇರ್ತಾರೆ ಜೊತೆಲಿ. ಓಟ್ ಹಾಕಿದ್ಮೇಲೆ ಕೇರಷ್ಟೇ ಮಾಡಲ್ಲ. ಅವಳ ಬಿಡ ಮರೆ ಅವಳೇನು ಅಂತ ಕೇಳ. ಆಮೇಲೆ ಬಸ್ಸು ಅಂತ ಹೇಳಿದ್ರಲ್ವಾ ನೀವು, ಬಸ್ಸು 3 ಸಲ ಬರ್ತೈತೆ ಊರಿಗೆ ಅಂತ ಹೇಳಿದ್ರಲ್ವಾ? ಇರೋದು ಹೇಳ್ತೀನಿ, ಎಲ್ಲದೂ ನಾವು ಬೆರಳು ಮಾಡಿ ತೋರ್ಸಕ್ಕಾಗಲ್ಲ. ನಿಮ್ಮೂರ್ ಮೇಲೆ ಒಂದು ಬಸ್ ಹೋಯ್ತದೆ ಅಂತಂದ್ರೆ ಅದರಿಂದ ಆದಾಯ ಬರ್ಬೇಕು. 10 ತರ ಬಸ್ಸಲ್ಲಿ ಜನ ಇಲ್ಲಿ ಮಧ್ಯಾಹ್ನ ಹೊತ್ತು ಎಷ್ಟು ಜನ ಹತ್ತಿದ್ದೀರಾ? ನಿಮ್ಮೂರಲ್ಲಿ ಬಸ್ ಬಂದ್ರೆ ಇಲ್ಲಿ ಮಧ್ಯಾಹ್ನ ಹೊತ್ತು 1 ಇಬ್ರು ಹತ್ತಿದ್ದೀರಾ? ಹೇಳಕ್ಕ, ಇಲ್ಲಿಂದ ಕೇರ್ಪೇಟೆಗೆ ಎಷ್ಟಕ್ಕ ಬಸ್? 10 ರೂಪಾಯಿನ 12 ರೂಪಾಯಿನ? 20 ರೂಪಾಯಿ ತಗೋತಾರ? 40 ರೂಪಾಯಿ ಇಟ್ಕಣಕ್ಕೆ ಇಬ್ಬರಿಂದ. ಇಲ್ಲಿಂದ ಕೇರ್ಪೇಟೆ ಹೋಗೋದಕ್ಕೆ ಅವ್ನಿಗೆ 200 ರೂಪಾಯಿ ಖರ್ಚು ಇಟ್ಕಣಕ. ಎಲ್ಲ ಲೆಕ್ಕಾಚಾರ ಹಾಕೊಂಡೆ ಮಾಡ್ತಿರೋಂಥದ್ದು ನಾವು ಎಲ್ಲಾನು. ಈಗ ಅವ್ರು ಹೇಳ್ತಾರೆ ಸಮಸ್ಯೆಗಳನ್ನ ಅಂದ್ಬಿಟ್ಟು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾವ ಆಧಾರದ ಮೇಲೆ ಯಾವ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದು ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ. 3 ಸಲ ಬದೈತಲ್ವಾ? ಆಯ್ತು, ನಮ್ಮನ್ನ ಒಂದ್ಸಲ ಆಯ್ಕೆ ಮಾಡ್ತಿರೋ, ಇನ್ನೊಂದ್ಸಲ ಎಕ್ಸ್ಟ್ರಾ ಬಿಡಿ ಆಯ್ತು. ನಾನು ಆಶ್ವಾಸನೆ ಕೊಡ್ತಿಲ್ಲ, ಅಗ್ರಿಮೆಂಟ್ ಪತ್ರ ಸೈನ್ ಮಾಡ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಓಟ್ ಹಾಕ್ಲೇಬೇಕಣಕ್ಕ, ಬೇರೆ ದಾರಿನೇ ಇಲ್ಲ ನಿಮ್ಗೂ. 12:30 ಬರೀ ಬೆಳಗ್ಗೆ 1 ಟೈಮ್, ಸಂಜೆ 1 ಟೈಮ್. ಮಧ್ಯಾಹ್ನ ಬಂದ್ರೆ ಬರುತ್ತೆ, ಬರ್ದೋದಿಲ್ಲ, ಕೇರ್ಲೆಸ್ ಮಾಡೋದಿಲ್ಲ. ಇವಾಗ ನಿಂತಿ ಗೆದ್ದಿರೋದು ನಾವು ಕೇಳಿದ್ರೆ ಅವತ್ತು ಕೊಟ್ಟಿಲ್ವಾ ಹೋಗಮ್ಮ ಇವತ್ತೇನಿಗೆ ಮಾತಾಡಿ ಕೇಳಿದ್ರಾ? ಅವಾಗ್ಲೇ ಕೇಳು ಆಯ್ತು, ನಿಷ್ಠೂರ ಆಗು ಆಯ್ತು. ನಿಷ್ಠೂರ ಆಗ್ಬಿಟ್ರಾ? ಅಲ್ಲೇ ಒಳ್ಳೊಳ್ಳೆಯವ್ರಿಗೆ ಒಳ್ಳೊಳ್ಗೆ ಕಾಲ, ಬೀದಿ ನಿಂತ್ಕೊಂಡ್ ಮಾಡುವಾಗ ಏನು ಕಾಲ ಇರಲ್ಲ ಸರ್. ಅರ್ಥ ಆಯ್ತು. ಇಲ್ಲ, ಚೆನ್ನಾಗಿ ಮಾತಾಡ್ತಿದ್ದೀರಿ ಎಲ್ಲ. ಅಮ್ಮ, ನಿಮ್ದೇನು ಸಮಸ್ಯೆ ಇಲ್ವಾ? ನೀರು ಪ್ರಾಬ್ಲಮ್ ಅಮ್ಮ? ಅಣ್ಣ, ಇಲ್ಲಿ ಏನ್ ಮಾಡಿದ್ರೆ ನೆನ್ಕೋತಾರ ಬಿಡ್ತಾರ ಗೊತ್ತಿಲ್ಲ. ನಮ್ ಹುಡುಗರಿಗೆ ಒಂದು ಗ್ರಂಥಾಲಯ ಕರೆಕ್ಟ್ ಆಗಿ ಹೇಳಿದೆ ಕಣಪ್ಪಿ, ಒಂದ್ ಒಳ್ಳೆ ಕೆಲಸಗಳಿದೆ. ಹುಡುಗರು ನೆಕ್ಸ್ಟ್ ನೀನ್ ನೆನ್ಕೋತಾರೆ. ಇಲ್ಲ, ನನ್ ನೆನ್ಕೊಳ್ಳೋದ್ ಬೇಡ. ಅವ್ರು ಈಗ ಇಷ್ಟ ಜನ ಬಂದು ಕೇಳ್ತಾರಲ್ಲ, ಇವ್ರ ಮಕ್ಳುಗಳೆಲ್ಲ ಓದಿ ಮುಂದಕ್ಕೆ ವಿದ್ಯಾವಂತರಾಗ್ತಾರೆ, ಒಳ್ಳೆ ಕೆಲಸ ಕಾರ್ಯ ಮಾಡ್ಬೇಕು ಅನ್ನೋದು ಅವ್ರ ತಲೆಗೆ ಬಂದ್ಬಿಡ್ತದೆ. ನಾವ್ ಇನ್ನೊಬ್ರು ಬಂದು ಹೇಳ್ಬೇಕಾಗಿಲ್ಲ. ಗ್ರಂಥಾಲಯ ಒಂದ್ ಕೇಳ್ಕೊಂಡ್ರು ನೋಡಿ ಹುಡುಗ. ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲೂ ಗ್ರಂಥಾಲಯ ಇಲ್ವಾ? ಕನಿಷ್ಠ ಪಕ್ಷ ಒಂದ್ 4-5 ಸೆಂಟ್ರಲ್ ಒಂದ್ ಮಾಡ್ಬಿಟ್ರು ಬಂದು ಓದ್ಕೊಂಡು ಹೋಯ್ತಾರೆ ಹೋಗ ಬರೋರು. ನೋಡೋಣ, ನಿಧಾನಕ್ಕೆ ಎಲ್ಲಾನು ಮಾಡಿಸೋಣ. ಇರೋದು ಹೇಳ್ತೀನಿ, ಅಪ್ಪಿತಪ್ಪಿ ನಾನು ಕೇರ್ಪೇಟೆಯಲ್ಲಿ ಗೆದ್ಬಿಟ್ರು 5 ವರ್ಷದಲ್ಲಿ ನೀವು ಹೇಳಿದ್ರಲ್ಲ ಸಮಸ್ಯೆಗಳು ಎಲ್ಲಾ ಊರನ್ನು ಎಲ್ಲಾನು ಮಾಡಕ್ ಆಗಲ್ಲ. ಸತ್ಯ ಹೇಳ್ಬಿಡ್ಬೇಕು ಜನಕ್ಕೆ. ಹಾಕಿ ನೀವು ನಿಮ್ 3,000 ಕೋಟಿ ಹಾಕ್ಬಿಡ್ತೀನಿ, ನೀವೆಲ್ಲ ಖುಷಿಲಿ ಹಾಕ್ಬಿಡ್ತೀರಿ. ನಾಳೆ ಬೆಳಗ್ಗೆ ನನ್ನ ಮಕ್ಕ ತೋರ್ಸಕ್ಕಾಗದೆ ಓಡಾಡ್ಬಿಡ್ತೀನಿ. ಹೇಳ್ಬೇಕು, ಆಯ್ಕೆ ಮಾಡ್ತೀರಾ? ನನ್ನಿಂದ ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ಕೊಂಡು ಹೋಗ್ತೀನಿ, ನಿಮ್ಗಳ ಜೊತೆಲಿ ಇರ್ತೀನಿ, ಅದಂತೂ ಸತ್ಯ. ನಾನು ನಿಮ್ಗಳ ಜೊತೆ ನಿಂತ್ಕೊಂಡು 1-2 ಕೆಲಸ ಮಾಡ್ಕೊಟ್ರೆ ನಮ್ಮ ಜೊತೆಲಿ ಅವನೇ ಬಿಡು, ಅವನೆಲ್ಲ ಓಡಾಗೋನ್ ಅಂತೀರಿ. ಏನ್ ಕೆಲಸ ಕಾರ್ಯ ಮಾಡ್ತೀವಿ ಅದನ್ನ ಲೆಕ್ಕ ಸಮೇತ ಕೊಟ್ಬಿಟ್ರೆ ಜನಕ್ಕೆ ಇನ್ನೇನಾಗಬೇಕು? ನಾನು ಸರ್ಕಾರ ಅಂತ ನಮಗೆ ಅಂತ ಸಂಬಳ ಕೊಡ್ತದೆ. ಒಬ್ಬ MLA ಆದವನಿಗೆ ಸರ್ಕಾರ ಸಂಬಳ ಕೊಡ್ತದೆ, ಲಕ್ಷ ಚಿಲ್ಲರೆ. ಗಾಡಿ ಡೀಸೆಲ್ ಕಾಸು ಕೊಡ್ತದೆ. ಒಬ್ಬ PA ಕಾಸು ಕೊಡ್ತದೆ, ಜೊತೆಗೆ ಇಟ್ಕೊಂಡಿನೋ ಅಂತ. ಪೆನ್ನು ಬರೀತಾರಲ್ಲ ಅದು ಕಾಸು ಕೊಡ್ತದೆ.
ಜೆರಾಕ್ಸ್ ಹಾಕ್ಸ್ತಾರಲ್ಲ ಪೇಪರ್ಗಳು, ಅದಕ್ಕೂ ಕಾಸು ಕೊಡ್ತದೆ, ಎಲ್ಲದಕ್ಕೂ ಕಾಸು ಕೊಟ್ಮೇಲೆ ನಾನು ಯಾಕೆ ಅಲ್ಲೂ ದುಡ್ಡು ಹೊಡಿಬೇಕು? ಅಣ್ಣ ನಿಮ್ ಪರವಾಗಿ ನಂದೊಂದ್ ಮಾತು ಇಡೀ ಊರ್ ಜನಕ್ಕೆ, ಈಗ ನೀವು ಒಬ್ರು ಸಾಮಾನ್ಯ ವ್ಯಕ್ತಿ ಒಂದ್ 27 ವರ್ಷದ ಹುಡುಗ MLA ಆಗಿ ನಿಂತ್ಕೊಳಕ್ ಬಂದಿದ್ದೀರಾ ಅನ್ನೋದಕ್ಕೆ ಇಷ್ಟೊಂದು ಕ್ವಶನ್ ಮಾಡಿ ಮಾತಾಡ್ತಾವ್ರು ನಿಮ್ನ. ಅದೇ ಒಬ್ಬ MLA ಕ್ಯಾಂಡಿಡೇಟ್ ದುಡ್ಡಂಚೋನು ಕಾಂಗ್ರೆಸ್ JDS ಪಕ್ಷದವನ್ ಬಂದ್ರೆ ಅವ್ನ ಮುಂದೆ ನಿಂತ್ಕೊಂಡು ಯಾರು ಹಿಂಗ್ ಮಾತಾಡಲ್ಲ. ದುಡ್ಡು ಇಸ್ಕೊಳ್ಳೋರು ನಿಮ್ ಮುಂದಿಗೆ ಬರ್ತಾರೆ, ಹಾರ ಹಾಕ್ತಾರೆ, ಸನ್ಮಾನ ಮಾಡ್ತಾರೆ, ಹೋಯ್ತಾರೆ. ಅವನ್ನ ನೀನ್ ಏನ್ ಮಾಡ್ತೀಯಪ್ಪ, ನಮ್ಮೂರ್ ಕಾರಣ ಏನು ಇಲ್ಲ, ಇಂಥದ್ ಹೋಗೈತೆ ಇಂಥದ್ದಾಗೈತೆ ಅಂತ ಯಾವನೂ ಕೇಳಲ್ಲ. ಈಗ ನೀನೊಬ್ಬ ನಮಗೆ ಸಾಮಾನ್ಯ ವ್ಯಕ್ತಿ ಅಲ್ವಾ, ಅದಕ್ಕೆ ನಿನ್ನ ಕೇಳ್ತವ್ರೆ. ಅದೇ MLA ಕ್ಯಾಂಡಿಡೇಟ್ ಬಂದ್ರೆ ಯಾರು ಮಾತಾಡಲ್ಲ, ಬರೀ ದುಡ್ಡು ಇಸ್ಕತ್ತೆ, 2,000 ಓಟ್ ಹಾಕ್ತಾರೆ, ಹೋಯ್ತಾರೆ. ಈಗ ನಮ್ಮೂರಲ್ಲಿ 930 ಓಟ್ ಐತೆ, 3 ಜನ ಕ್ಯಾಂಡಿಡೇಟ್ ಅವ್ರೆ, ಇರೋನೊಬ್ಬ ವಾಟರ್ ಮ್ಯಾನು. ನೀವೇ ನೋಡಿದೀರ, ಅಲ್ಲೊಂದೂರ್ ಐತೆ, ಇಲ್ಲೊಂದೂರ್ ಐತೆ, ಅಲ್ಲೊಂದೂರ್ ಐತೆ, ಅಲ್ಲೊಂದೂರ್ ಐತೆ. ಅವ್ನು ಕೂಡ 6-7 ರೂಪಾಯಿ ಸಂಬಳದಲ್ಲಿ ಅವ್ನು ಎಲ್ಲಿಗೆ ಹೋಗಿ ನೀರ್ ಬಿಡ್ತಾನೆ? ಏನ್ ಗೊತ್ತಾ, ಈಗ ನೀವು ಕೇಳಿದ್ರಲ್ಲ ನಮ್ ಜನ ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ, ಯಾರು ಪ್ರಶ್ನೆ ಮಾಡಲ್ಲ ಅಂತ. ಇವಾಗ ಹೊರಗಡೆ ನಂಗೆ ಏನೋ ಒಂದು ತೊಂದರೆ ಆಯ್ತದೆ, ನಾನು ಒಬ್ಬಡು ನಮ್ಮ ಅಪ್ಪ ನಮ್ಮಮ್ಮನ ಹತ್ರ ಜಗಳ ಮಾಡ್ಕೊತೀನಿ. ನಮ್ಮ ಅಪ್ಪ ನಮ್ಮಮ್ಮ ಒಬ್ಬಡು ಪ್ರೀತಿಯಿಂದ ಅರ್ಥ ಮಾಡ್ಕೊತಾರೆ ಅಂತ. ಜನನೂ ಹಂಗೇನೆ, ನನ್ನೊಂದು ಪ್ರೀತಿ ನೋಡ್ತಾರೆ, ನನ್ನೊಂದು ಪ್ರಶ್ನೆ ಮಾಡ್ತಾರೆ, ನಾನು ಇರ್ತೀನಿ, ತೊಂದರೆ ಇಲ್ಲ ಅವ್ರ ಜೊತೆ. ಅದನ್ನೇ ಹೇಳ್ತಿರೋದು, ನಿಮ್ಮನ್ನೇ ಮಾಡ್ದಂಗೆ ನಾಳೆ ದಿನ ಇನ್ನೊಬ್ಬ ಬಂದಾಗ ಅವನನ್ನು ಕ್ವಶನ್ ಮಾಡಿದ್ರೆ ಅವನು ಮಾಡ್ತಾರೆ, ಇನ್ ಮುಂದೆ ಖಂಡಿತ ಮಾಡ್ತಾರೆ. ಯಾಕೆ ಮಾಡ್ತಾರೆ ಗೊತ್ತಾ, ಸ್ವಲ್ಪ ವಿಚಾರ ಅವ್ರ ತಲೆಗೆ ಹೋಗಿರುತ್ತೆ. ಏನಪ್ಪ ಈಗ ತೋರ್ಪಡ್ತಾ ಇದ್ರಿ ನೀವು ಮಾತಾಡಕ್ಕೆ ಬೇಡವಾ? ಬಂದಾರ ಜೊತೆ ಮಾತಾಡಕ್ಕೆ ಬರ್ತಾರ ಬೇರೆ ಓದ್ಕೊಳ್ಳಕ್ಕೆ ಅವ್ರ ಮಾತಾಡಕ್ ನೀವು ತೋರ್ಪಡ್ತಾ ಇದ್ರಿ. ಈಗ ನಾನ್ ತೋರ್ಕೊಡ್ಬೇಕಿತ್ತು, ಇದನ್ನೆಲ್ಲ ಗೊತ್ತಿತ್ತು ನಿಮ್ಗೆ. ಈಗ ನೀವು ಬಂದು ಹತ್ರಕ್ಕೆ ಮೈಕ್ ಕೊಡ್ತಾ ಇದ್ದೀರಾ, ಮಾತಾಡ್ತಾ ಇದೀವಿ ಧೈರ್ಯವಾಗಿ. ಅದೇ ಒಬ್ಬ MLA ಕ್ಯಾಂಡಿಡೇಟ್ ಬಂದ ಅಂದ್ರೆ ಗೆದ್ದಿರೋ ಗ್ರಾಮ ಪಂಚಾಯತಿ ಮೆಂಬರ್ ಮುಂದೆ ಬಂದು ನಿಂತ್ಕೋತಾನೆ, ಅವ್ನು ಮಾತಾಡ್ತಾನೆ, ನಾವು ಹಿಂದ್ಗಡೆ ನಿಂತ್ಕೊಳ್ತೀವಿ ಅಷ್ಟೇ. ಸಮಸ್ಯೆ ಐತೆ, ಏನ್ ಆಗಿಲ್ಲ ಏನು ಅಂತ ಕೇಳಲ್ಲ ಅವರು, ಮೊದ್ಲು ಓಟ್ ಕೊಡ್ರಪ್ಪ ನಮ್ಗೆ. ಆಮೇಲೆ ಹೊರಗಡೆ ಒಂದ್ ಮಾತೈತೆ, ನಮ್ ಜನ ಚುನಾವಣೆ ಟೈಮಲ್ಲಿ ಅವ್ರನ್ನೇ ಅವ್ರು ಮಾರ್ಕೊಂಡ್ಬಿಡ್ತಾರ ಬಿಡು ಅಂತ. ಇಲ್ಲಿ ಆಗೋದೇನ್ ಗೊತ್ತಾ, ಒಂದ್ ನಿಮಿಷ ತಪ್ಪು ಬಾಕ್ಸ್ ಅಲ್ಲಿ ದುಡ್ಡು ತಕೊಂಬರೋರು ಒಬ್ಬ ಆದ್ರೆ ಪಾಪ ನಿಮ್ ಕೈಗೂ ಒಂಚೂರು ಹಿಂಗ್ ಒಂದು ಹಿಡಿ ಹಾಕ್ಬಿಟ್ಟು ಹೊಡೈತಾರೆ. ನೀವು ಬೇಕು ಅಂತ ತಗೋತೀರಾ, ಬೇಡ ಅಂತ ತಗೋತೀರಾ, ಅಥವಾ ನಿಷ್ಠುರ ಆಗ್ಬಿಡ್ತೀವಿ ಅಂತ ಬೈಕ್ ತಗೋತೀರಾ, ನಿಮ್ಗಳಿಗೆ ಗೊತ್ತದು. ತಿಂದವ್ರೆ ತಿಂದ್ರು, ಉಂಡವ್ರೆ ಉಂಡ್ರು, ಮಾರ್ಕೊಂಡ್ರು. ಸರ್ ಮೊದ್ಲು ನಾವು ಬದಲಾಗ್ಬೇಕು, ಅದೇ ಇಂಪಾರ್ಟೆಂಟ್. ಹ್ಞೂ ಅಣ್ಣ, ನಾನು ನೀನು ಇಬ್ರು ಬದಲಾಯ್ತು ಅಣ್ಣ ಇವತ್ತು. ಬದಲಾಗ್ಬೇಕು, ಯಾಕೆಂದ್ರೆ ಅವ್ರು ನಮ್ಗೆ 2,000 ದುಡ್ಡು ಕೊಟ್ಬಿಟ್ಟು 5 ವರ್ಷ ಆಳ್ತಾರೆ. ಅವ್ರು ನಾವು ಬಂದಾಗ ಕೇಳಕ್ಕೂ ಆಗಲ್ಲ. ನಾವೇ ಅದನ್ನ ಇಟ್ಕೊಂಡು ಕರೆಕ್ಟ್ ಆಗಿ ವ್ಯಕ್ತಿ ನೋಡಿ ನಾವು ವೋಟ್ ಮಾಡಿದ್ರೆ ಅವ್ರು ತಿದ್ಕೋಬೇಕು ಅವ್ರು ಅದನ್ನ. ನೀವು ಬಂದ್ ಕೇಳ್ತಾ ಇದೀರಿ ನಾನು ಸಮಸ್ಯೆಗಳು ಹೇಳಿ ಅಂತ, ಅವ್ರು ಯಾರು ಕೇಳಲ್ಲ. ಸಮಸ್ಯೆಗಳು ಬಂದಾಗ ನಮ್ಗೊಂದು ವೋಟ್ ಕೊಡ್ರಪ್ಪ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಒಂದ್ ಪರಿಹಾರ ಇದ್ಕಣ. ಒಂದೇ ಒಂದ್ಸಲ ಒಬ್ಬ ನಿಯತ್ತಿಗಿರೋನ ಆಯ್ಕೆ ಮಾಡ್ಬೇಕು. ಈ ಸಲ 50 ಕೋಟಿ ಖರ್ಚು ಮಾಡಿದೀನಿ, ಗೆದ್ದಿದ್ದೀನಿ. ಆಗಿದ್ದಾಗ್ಲಿ ಇನ್ನೂ 100 ಕೋಟಿ ಖರ್ಚು ಮಾಡ್ತೀನಿ, ಗೆಲ್ತೀನಿ. ಈ ತರ ಹೋದಾಗ ಏನಾಗುತ್ತೆ ಗೊತ್ತಾ, ನಿಮ್ಗೆ 2,000 ಸಿಗತ್ತೆ, ಬಜೆಟ್ 5,000 ಸಿಗ್ತದೆ, ಸುಮ್ನಾಗೋಯ್ತೀರಿ. ಗಂಟ್ಲರ್ಸ್ಕೊಂಡ್ರು 5 ವರ್ಷ ಆಳ್ಕತ್ತಾರ ಅವರು, ಹೋಯ್ತಾರ ಅಷ್ಟೇ, ಏನು ಮಾಡಲ್ಲ ಅವರು. ಸತ್ಯ ಎಲ್ಲರಿಗೂ ಗೊತ್ತು. ಅದನ್ನ ಒಂಚೂರು ಕಣ್ಣಂಗ್ ಬಿಡಿಸಿ ತೋರಿಸ್ಬೇಕಿತ್ತು, ಅಷ್ಟೇ ಬಂದಿದೀಗ. ಹುಡುಗರುಗಳು ಯಾರೇ ನಮ್ ಮತ ಹಾಕ್ವಿ ಅಂದ್ಮೇಲೆ ನಾವು ಮನವರಿಕೆ ಮಾಡ್ಕೋಬೇಕು, ಇಂಥ ವ್ಯಕ್ತಿಗೆ ಹಾಕ್ಬೇಕು ನಾವು. ಇಲ್ಲ ನಾನು ಇನ್ನೂ ಒಂದ್ ಹೇಳ್ತೀನಿ ನಿಮ್ಗೆ, ಕೊನೆಗಳಿಗೆ ತನಕ ಚಂದನ್ ಗೌಡ ಅನ್ನೋ ಹುಡುಗನ ಗಮನಿಸಿ. ಇವನೇನ್ ಮಾಡ್ತಾನೆ, ಚುನಾವಣೆಯಲ್ಲಿ ಏನಾರ ಯಾರು ಕಾಸ್ಗಿ ಸ್ಕೋಟ್ ಓಡ್ ಹೊಂಟೋದನ, ಎದುರ್ಕೊಂಬಿಟ್ಟನ, ಇಲ್ಲ ನಮ್ಗಿನ್ ಮುಂಚೆ ಇವನೇ ಮಾರ್ಕೊಂಬಿಟ್ಟನ, ಇವನು ಎಲ್ಲಾನು ಗಮನಿಸಿ. ಇಲ್ಲ ಒಂದ್ ಧೈರ್ಯವಾಗಿ ನಿಂತ್ಕೊತಾನೆ ನಮ್ಗಳ ಜೊತೆಗೆ, ನಮ್ಮಂಗೆ ಅವನೇ ಅಂತ ಅನ್ಸಿದ್ರೆ ಮಾತ್ರ ಹುಡಿಕೊಂಡು ಹೋಗಿ ಓದ್ಬೇಕು ನೀವು. ಆ ಹುಡುಗನ್ ಚಿಹ್ನೆ ಯಾವ್ದು ಅಂತ ಕೇಳ್ಕೊಂಡು ಹುಡಿಕೊಂಡು ಹೋಗೋದ್ಬೇಕು. ಯಾವಾಗ ಗೊತ್ತಾ, ನಾನು ಎಲ್ಲದಕ್ಕೂ ಬಗ್ದೆ ನಾನು ನಿಂತ್ಕೊಂತೀನಿ ಜನಗಳ ಜೊತೆಗೆ ಅಂತ ನಾನು ಫಿಕ್ಸ್ ಆಗ್ಬಿಡ್ತಿಲ್ಲ. ಅವತ್ತು ನಾನು ಬೇಡ ಅಂದ್ರೆ ನೀವು ಹುಡಿಕೊಂಡೋಗಿ ಗೊತ್ತೀರಿ ಹುಡುಗನ್ ಚಿಹ್ನೆ ಯಾವ್ದು, ನಾನು ಹೋಗಿ ಓದ್ಬೇಕು ಅಂತ. ನಾನೇನಾರ ಕೊನೆ 2-3 ದಿನದಲ್ಲಿ ಓಡಾಗ್ಬಿಟ್ರೆ ದುಡ್ಡು ಗಿಡ್ಡು ತಕೊಂಡು, ನಾನು ಪ್ರೀತಿ ಕೊಟ್ಟಿರೋರು ನಿಮ್ಗಳ ಮರ್ಯಾದೆ ಏನು, ನನ್ನ ನಂಬಿರೋರು ನಿಮ್ಗಳ ಮರ್ಯಾದೆ ಏನು, ಬೆಲೆ ಏನು? ಏನಂತಾರೆ ಪಾಪ ಊರ್ ಜನ ಬಂದು ಪಾಪ ಅವ್ನ ಪರವಾಗಿಲ್ಲ ಮಾತಾಡಿದ್ರು, ನೋಡಾಗ್ಬಿಟ್ಟಲ್ಲ ಜನಗಳ ಪರವಾಗಿ ದುಡ್ಡು ತಕೊಂಡು ಅಂತಾರೆ. ಆಗಿದ್ದಾಗ್ಲಿ ಕನ್ನಡ ಅದೆಲ್ಲ ಸುಳ್ಳು ಮಾಡೋಕ್ಕೋಸ್ಕರ ಚುನಾವಣೆಯಲ್ಲಿ ಇಲ್ಲ ಒಂದು ಗೆಲ್ತೀನಿ, ಇಲ್ಲ ಒಂದು ಸೋಲ್ತೀನಿ, ಓಡಂತೂ ಹೋಗಲ್ಲ. ನಿಂತ್ಕೊಳ್ಳೋಣ, ಸಪೋರ್ಟ್ ಮಾಡೋಣ ಅಷ್ಟೇ. ಇನ್ನೇನು ಮಾತಾಡೋರಿಲ್ವಾ ಯಾರು? ಈಗ ನಮ್ಮ ಮತ್ತೆ ಯಾರು ಕೇಳಿದ್ರು, ಮೈಕ್ ಹತ್ರ ಇಟ್ಕೊಂಡು ಈ ಕೈ ಆಕ್ಷನ್ ಮಾಡು, ಅದ್ ಮಾತಾಡೋದ್ರಲ್ಲಿ. ಇವರೆಲ್ಲ ಕೇಳಿದ್ರು, ಇದು ಗೌರ್ಮೆಂಟ್ ಏರಿಯಾ ಬೇಕು ಅದು ಇದು ಅಂತ. ಊರು ಒಗ್ಗಟ್ಟಾಗಿದ್ರೆ ಮಾಡ್ಬೇಕದ. ಸುಮ್ನೆ ಇವ್ರು ಹೇಳ್ತಾರೆ ಅವ್ರು ಮಾಡ್ಬೇಕು, ನೀವ್ ಮಾಡಕ್ಕಾಯ್ತದ ಇದ್ರೆ? ಇಲ್ಲ ಬಿಡಪ್ಪ, ಊರು ಒಗ್ಗಟ್ಟಾಗಿದ್ರೆ ಮಾಡ್ಬೋದು. ಇಲ್ಲ ಇವ್ರು ಹೇಳ್ತಾರೆ ನಾನು ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು, ನಿಮ್ ಬಂದಾರ ಕೇಳಕ್ಕಾಯ್ತದ? ನಾವು ಬಂದಿರೋದು ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು, ನನ್ ಜನ ಎಲ್ಲ ಒಟ್ಟಿಗೆ ಇದ್ದಾರೆ ಅನ್ನೋದನ್ನ ಕಣ್ತುಂಬ ನೋಡ್ಬೇಕು ಅಂತ. ಕೊನೆಗಳಿಗೆ ಒಂದು ಚಿಹ್ನೆ ಕೊಡ್ತೀನಿ, ಆದ್ರೆ ಹುಡಿಕೊಂಡೋಗಿ ಗೊತ್ತಿ, ಯಾವ ನಂಬರ್ ಹಾಕ್ತಾರೋ ಗೊತ್ತಿಲ್ಲ, ಮತ್ತೆ ನನ್ನ ಹೆಸರಲ್ಲಿ ಎಷ್ಟು ಜನ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಆಮೇಲೆ ನೆನಪಿರ್ಲಿ ನಿಮ್ಗಳಿಗೆ, ಚಂದನ್ ಗೌಡ ನಾವು 4-5 ಹೆಸರು ಹಾಕ್ಬಿಟ್ಟು ನಿಮ್ಮ ಪಾಪ ನಮ್ಮ ಜನಗಳನ್ನ ದಿಕ್ ತಪ್ಪಿಸ್ಬಿಡ್ತಾರೆ. ಚಂದನ್ ಗೌಡ ಕೆ ಅಂತ ನೋಡಿ, ನಂದು ಒಂದು ಫೋಟೋ ಇರುತ್ತೆ ಅಲ್ಲಿ, ಕೈ ಮುಗಿನ ತೋರಿಸೋದ್ರಲ್ಲಿ ಅದೊಂದು ಇರುತ್ತೆ. ಬಂದು ನಾನು ಕೊನೆಗಳಿಗೆ ಹೇಳ್ತೀನಿಲ್ಲ, ಚಿಹ್ನೆ ಗುರುತಿರುತ್ತೆ, ಹುಡಿಕೊಂಡು ಹೋಗಿ ಒತ್ತಿ. ನಿಮ್ಗಳ ಕಷ್ಟ ಸುಖಕ್ಕೆ ನಾನು ಹೆಂಗ್ ಬಂದು ನಿಂತ್ಕೊಬೇಕು, ನಾನು ಅದನ್ನ ಸಾಬೀತ್ ಮಾಡಿ ತೋರಿಸ್ತೀನಿ. ನೀವುಗಳು ಯಾರು ಇನ್ ಮುಂದೆ ಹೋಗಿ ಇಂಥವ್ನು ನಮ್ಮ ಸಮಸ್ಯೆ ಐತೆ ಅಂತ ಯಾರು ಹೇಳ್ಕೊಂಬಾರ್ದು, ಆ ರೀತಿ ನಾನು ಇಲ್ಲಿ ದುಡ್ಡು ತೋರಿಸ್ತೀನಿ. ನನ್ನ ಮಾತನ್ನು ಮುಗಿಸ್ಬೋದಾ? ಯಾರಾದ್ರೂ ಮಾತಾಡೋರಿದ್ದೀರಾ? ಇರ್ಲಿ, ಮಾತಾಡಿ. ನಿಮ್ಗಳ ಪ್ರಶ್ನೆ ಮಾಡ್ಬೇಕು, ನಿಮ್ಗಳ ಸಮಸ್ಯೆಗಳು ನಮ್ಮ ಕಿವಿಗಳು ಕೇಳಬೇಕು. ನಾನೀಗ ಒಂದು ರೌಂಡ್ ಹೋಗಿ ಬಂದಿದ್ದಕ್ಕೆ ರೋಡ್ ಸರಿ ಇಲ್ಲ ಅಂತ ನನ್ನ ಕಣ್ಣು ಹೇಳ್ತು. ನೀವುಗಳು ಪ್ರತಿದಿನ ಇಲ್ಲೇ ಇರುವಂತವ್ರು, ನೀವುಗಳು ಹೇಳ್ಬೇಕು ಸಮಸ್ಯೆಗಳನ್ನ. ನನಗೆ ಗೊತ್ತಿರೋಂಥದ್ದು ಮಾತ್ರ ನನಗೆ ಗೊತ್ತಿದೆ.
ಪ್ರತಿದಿನ ನೀವು ನೋಡ್ತಾ ಇದಿಲ್ಲ, ನಿಮ್ಮ ಅಂತರಾಳದಲ್ಲೂ ನೋವು ಇರ್ತದೆ, ನಮ್ಮೂರ್ಗೆ ಈ ತರ ಇಲ್ವಲ್ಲ ಅಂತ ಅದನ್ನ ಹೇಳಿ ಇದ್ರೆ. ನಿಮ್ಗೆ ಯಾಕೆ ನಾವ್ ಹೇಳ್ಬೇಕಣ? ಅಪ್ಪಿ ನನ್ ಗೆದ್ಮೇಲೆ ಮಾಡಿಸ್ಕೊಡ್ತೀನಪ್ಪಿ. ಗೆದ್ದ ಮಾಡಿಸ್ಕೊಡ್ತೀರಿ. ಈಗ ನೀವು ಬಂದ್ ಮಾತಾಡಿದಿರಲ್ವಾ, ಗೆದ್ದದ ಮೇಲೆ ಈಗ ಮಾತಾಡಿದ್ ನಾವು ಉಳಿಸ್ಕೋಬೇಕು ನಿಮ್ನ. ಉಳಿಸ್ಕೊಂಡ ಮೇಲೆ ನಿಮ್ಗೆ ಓಟ್ ಹಾಕಿ ಗೆಲ್ಸ್ತೀವಿ ಅಂತ ಹಾಕ್ ಬಂದ್ ನಿಮ್ತ ಮಾತಾಡ್ಬೇಕು. ಈಗ ನಮ್ಮೂರಲ್ಲಿ ಅಧ್ಯಕ್ಷರವ್ರೆ ಗೆದ್ದಿರೋರು ಅವ್ರದ್ದು ನಾವ್ ನಿಂತ್ಕೊಂಡ್ ಮಾತಾಡ್ಬೇಕು. ಒಗ್ಗಟ್ಟಿಗೆ ಜನ ಇರೋರು ಬಿಡು ಬಿಡು ಬಿಡು. ಈಗ ಇಲ್ಲ, ಅದೇನಾಗುತ್ತೆ ಗೊತ್ತಾ, ಅದು ಒಗ್ಗಟ್ಟಾಗಿ ಎಲ್ಲರೂ ಪ್ರಶ್ನೆ ಮಾಡ್ಬೇಕು. ನೀನ್ ಒಬ್ಬ ಪ್ರಶ್ನೆ ಮಾಡಕ್ ಹೋಗ್ತೀರ, ನೀನ್ ಕೆಟ್ಟನ ಹೋಗ್ತೀಯ. ಕೆಟ್ಟನೇ ಆಗೋದು ಈಗ ಆದಲ್ಲ. ಈಗ ಆಯ್ತು ಬಿಡು. ಈಗ ಇವ್ರನ್ನ ಕ್ವಶನ್ ಮಾಡೋದು ಬಿಡು. ಫಸ್ಟ್ ಇವ್ರಿಗೆ ಓಟ್ ಹಾಕ್ಬಿಟ್ಟು ನಾನು ಓಟ್ ಹಾಕಿದೀನಿ ಕೆಲಸ ಮಾಡಿಲ್ಲ ಅಂತ ಅವ್ರು ಕೇಳು, ಅವಾಗ ಮಾಡ್ಕೊಡ್ತಾರೆ. ಏನಿಲ್ಲ ಪ್ರಶ್ನೆಗಳು. ವಿಸಿಟಿಂಗ್ ಕಾರ್ಡ್ ಕೊಡ್ರಪ್ಪ ಅವ್ರಿಗೂ ಒಂದೊಂದು ಕೊಟ್ಟಿದ್ದೀರಾ? ಆ ನಂಬರ್ ಐತೆ ತಗೊಳ್ಳಿ, ಹೆಸರಿರುತ್ತೆ ನೆನ್ಪಿಡ್ಕೊಳ್ಳಿ. ನನಗೆ ಯಾರು ಒಂದ್ 100 ಗಾಡಿಗಳು ಬರ್ತವೆ ಇಲ್ಲಿ ಕ್ಯಾನ್ವಾಸ್ ಮಾಡ್ಕೊಂಡು ಹಿಂಗ್ ಹೋಯ್ತಾರ. ಇಲ್ಲ, ಒಂದೊಂದು ದಿನಕ್ಕೆ ಒಂದೊಂದು ಊರು ಹೋಗಿ ಜನಗಳ ಕಷ್ಟಗಳು ಕೇಳ್ಕೊಂಡು ಚುನಾವಣೆ ಬಗ್ಗೆ ಹೇಳ್ತಾ ಇದೀವಿ. ಆದ್ರೆ ಒಂದ್ ಓಟ್ ಹಾಕಿ ನೆನೆ ಬೇಡ. ಅಯ್ಯೋ, ಬಂದಿರೋದು ಒಂಟಿಯಾಗಿ, ಹೋಗೋದು ಒಂಟಿಯಾಗಿ, ಮಧ್ಯದಲ್ಲ ಗಂಟೆ. ಜಾಸ್ತಿ ಜನ ಬೇಡ ನಿಂಗೆ. ನೀನ್ ಗೆಲ್ತಿ ಅಂತ ಗೊತ್ತು, ಊರ್ಗ್ ಹೋಗೋ ಸಾಕು, ಗೆಲ್ತೀನಿ. ಸಿಂಗಲ್ ಆಗಿ ಬಿಡ್ಲಾ? ಸಿಂಗಲ್ ಆಗಿ. ನೀನ್ ಯಾರ ಜೊತೆಗಾಗಲ್ವಾ? ನೀವ್ ಯಾರ ಜೊತೆಗಾಗಲ್ವಾ? ಜೊತೆ ನಾವಿದ್ದೀವಿ. ಸಾಕ್ ಬಿಡು, ಮತ್ತೆ ಇನ್ನೇನ್ ಬೇಕು? ಏನಣ್ಣ ನಮ್ಮ ಊರಿಗೆ ಬಂದ್ರೆ ಹುಲಿನೇ ನೀನು. ಎಲ್ಲ ಜೊತೆ ಐತಿವಣ. ಯಾರು ಮಾತಾಡ್ತಾರೆ? ಯಾವ ರಾಜಕೀಯ ಬಂದ್ರೆ ಒಂದರ ಹಾಕೋಣ, ನಮಸ್ಕಾರ ಮಾಡ್ತೀವಿ ಕಣ ಅನ್ಬೇಕು ಅವ್ರಿಗೆ. ನೀವ್ ಬಂದ್ರೆ ನಮ್ದು ಚೆನ್ನಾಗಿರಿ, ಮಾಡಕತೆ ಮಾಡ್ತೀವಿ. ಇಲ್ಲ ಅಣ್ಣ, ಹುಲಿ ಸಿಂಹ ಅವೆಲ್ಲ ಕಾಡಲ್ಲಿ ಇರ್ಲಿ, ನಾವು ಮನುಷ್ಯರ ತರ ಜನಗಳ ಜೊತೆ ಇದ್ಬಿಡೋಣ. ಬಂದ್ಮೇಲೆ ಆಯ್ತಣ್ಣ, ಮಾತಾಡ್ಸಿರಲ್ವಾ? ನಿಮ್ ಪ್ರೀತಿಗೆ ನಾವು ಸದಾ ಧನ್ಯ. ಗೆದ್ರೆ ಕೆಲಸ ಕಾರ್ಯ ಮಾಡಿಸ್ಕೊಂಡು ನಿಮ್ ಜೊತೆ ನಿಂತ್ಕತೀವಿ, ಸೋತ್ರೆ ನಿಮ್ಗಳ ಕಷ್ಟ ಸುಖ ಕೇಳಕ್ ಬಂದ್ ಜೊತೆ ನಿಂತ್ಕತೀವಿ, ಎಲ್ಲೂ ಹೋಗಲ್ಲ. ಮುಗಿಸ್ಲಾ ನನ್ನ ಮಾತನ್ನ. ಧನ್ಯವಾದ ನಿಮ್ಮೆಲ್ಲರ ಪ್ರೀತಿಗೆ. ಏನ್ ಕೆಲಸ ಮಾಡ್ತಿ? ಹೊಲ ಎಷ್ಟೈತೆ? ಹೊಲ ಎಷ್ಟೈತವಾ? ಜಮೀನ್ ಎಷ್ಟೈತೆ ಅಂತ 10 ಎಕರೆ. ಅಜಯ್, ಎಲೆಕ್ಷನ್ ತುಂಬಾ ಖರ್ಚೈತೆ ಅಂತ ನೋಡೋದಿ ನನ್ನ ಕಡೆ ಖುಷಿ. 10 ಎಕರೆ ಒಂದು 5 ಎಕರೆಯಾ? ಅಯ್ಯೋ ತಾಯಿ, ಅದೇನ್ ಗೊತ್ತದು? ಇದು ಯಾರು ಹೇಳಿದ್ದು? ನೀನ ಮಡಿಕೋ. ಇದು ಯಾರಿದು? ಕೈ ಮುಗಿತೀರಿ ನಿಂಗೆ? ಕರೆಕ್ಟಾಗಿ ಹೇಳು. ನಾವನಲ್ವಾ? ನಾನೆಯಾ? ಚೆನ್ನಾಗಿ ಕಾಣ್ತಾ ಇದೀನಲ್ಲಿ? ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೀನ? ಫೋಟೋದಲ್ಲಿ ಚೆನ್ನಾಗಿ ಕಾಣ್ತಾ ಇದೀನ? ಇಲ್ಲಿ ಚೆನ್ನಾಗಿ ಕಾಣ್ತಿಲ್ವಾ? ಮುಖ್ಯ ಹೆಂಗದ ಅನ್ನೇ ಆಡ್ಕಂತೀಯ. ಚಂದನ್ ಗೌಡ ಅಂತ ನೆನ್ಪಿಡ್ಕೊ. ಕೊನೆಯಲ್ಲಿ ಯಾರು ಐಕ್ಳುಗಳು ನಿಂಕೆಲ್ಲಿ ಓಟ್ ಹಾಕಿಸ್ಕೋಗ್ಬಿಟ್ಟು ಯಾರಿಗಾರ ಹಾಕ್ಸ್ಬಿಟ್ಟವ್ರು ಕಾಸಿಸ್ಕೊಂಡ್ಬಿಟ್ಟು, ಚಂದನ್ ಗೌಡ ಅನ್ನೋ ಹುಡುಗಂಗೆ ಹಾಕ್ಬೇಕು ಅಂತೇಳು. ನಾನು ಬಂದು ನಿಂತ್ಕೊತೀನಿ ನಿಂಗೆ ಕಷ್ಟಕ್ಕೆ, ಆಯ್ತಾ? ನೀನು ಹಾಕ್ಲಿಲ್ಲ ಬರ್ತೀನಿ ಬಿಡೋಲ್ಲ. ಆಯ್ತು, ಹಾಂ ಬರೋಣ? ಬರ್ಲಾ? ಅಗ್ರಿಮೆಂಟ್ ಪತ್ರ ತಗೊಂಡು 200 ಮೆನ್ಷನ್ ಮಾಡೇ ಬರ್ಕೊಡ್ತೀನಿ ಅಲ್ಲಿ. ಬರ್ಲಾ? ನೀವೆಲ್ಲ ಒಗ್ಗಟ್ಟಾಗಿರೋ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಯಾರು ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪಕ್ಷಗಳು, ರಾಜಕೀಯಗಳು, ಚುನಾವಣೆಗಳು ಒಯ್ತವೆ ಬರ್ತವೆ. ಒಗ್ಗಟ್ಟಾಗಿ ನೀವಿರಬೇಕು. ಮಾಸ್ತಮ್ಮ ತಾಯಿ ಬಗ್ಗೆನೂ ಹೇಳಿದ್ರು, ಮಾರಮ್ಮ ತಾಯಿ ಬಗ್ಗೆನೂ ಹೇಳಿದ್ರು. ಅದು ಭಗವಂತ ನಮಗೇನಾರು ಶಕ್ತಿ ಕೊಟ್ಟು ಈ ಸಲ ಮಾಡಬೇಕು ಅನ್ನೋಂಥ ಕೆಲಸ ಕಾರ್ಯ ಕೊಟ್ಟು ನಮ್ಗೆ ಉತ್ಸಾಹ ಕೊಟ್ಟರೆ ಖಂಡಿತ ನಿಂತ್ಕೋತೀನಿ. ಒಂದು ಆಶೀರ್ವಾದ ಕೊಡಿ. ಬರ್ಲಾ? ಆಯ್ತ್ರಕ್ಕ. ಅವ ತೆಗ್ನಳ್ಳಿ ನೀನ್ ನಂಗೆ ಚಮಕ್ ಕೊಟ್ಟಲೆ ನಗ್ಬಿಟ್ಟು ನೀನ್ ಹಂಗ ನಗ್ಬಿಟ್ಟ ನಂತರ ಏನಜ್ಜೆ? ಹ್ಞೂ, ಇವ್ರ ಕೆಳ್ಳಟ್ಟಿ ಗೊತ್ತೀವ ನಿಂಗೆ? ನಾನು ನೋಡಿಲ್ವ ನೀನು? ಅಲ್ಲೇ ನಮ್ಮ ಕೊನೆ ಬಿದ್ದಿ. ಈ ಊರಾದ್ರೆ ಮಾತ್ರ ಓಡಾಕೆ ನಂಗೆ. ಯಾವ ಊರಾದ್ರೇನೋ ಒಳ್ಳೆ ವ್ಯಕ್ತಿ ಮುಖ್ಯ ಅಲ್ವಾ ನಿಂಗೆ? ಮೂಗ್ ಚೆನ್ನಾಗೈತೆ ನಿಂಗೆ, ನಿಜ ಸತ್ಯ ನಾನು ಹೇಳಿದ ನಿಜನಿಲ್ವಾ? ಅಮ್ಮಂಗೆ ಚೂಪಾಗಿ ಚೆನ್ನಾಗೈತೆ ನೋಡಿ, ಮೂಗ್ ಚೆನ್ನಾಗೈತೆ ಅಮ್ಮಂಗೆ. ಆಯ್ತಜ್ಜಿ ಬರ್ತೀನಿ, ಒಂದು ಆಶೀರ್ವಾದ ಮಾಡಂಗೆ ನೀವು. ಒಂದು ಆಶೀರ್ವಾದ ಮಾಡು ಅಂತಂದೆ. ಎದ್ನಿಂಕೋ ಮೇಕೆ ಆಯ್ತು, ಸತ್ತಾಗಿದ್ದಕ್ಕೆ ಎದಳು ಮೇಕೆ. ನೀನು ಓಟ್ ಹಾಕ್ಸ್ಕೋಬೇಕು ಅಂತ ನಿಂತ ಆಶೀರ್ವಾದ ಕೇಳಕ್ ಗೊತ್ತಿಲ್ಲ. ಬಾಳ್ ಬದುಕಿರೋಳು, ಕಾಲ್ ಮುಟ್ರೆ ನಡೆದಾಡ ರೀತಿ ಬುಮ್ತಾ ಇಲ್ಲಿ. ಒಂದ್ ಆಶೀರ್ವಾದ ಮಾಡ, ಎದಳ್ ಮೇಕಲ್ಲ ರೇಗಂಗಡೆ. ಥ್ಯಾಂಕ್ಸ್ ಕೊಡ್ತದೀಯಾ? ಇರ್ಲಿ ಆಯ್ತು. ಮನ್ಸ್ ಇರಾಜ್ಯ ಒಂದ್ ನಿಮಿಷ ನೋಡಿಲ್ಲ, ಮನ್ಸ್ ಬಿಟ್ಟು ಹಿಂಗೆ ಸಾಕು. ಸುಮ್ನಿರಮ್ಮ ಆಯ್ತು. ಎಷ್ಟೇಳ ಒಮ್ಮಂಗ್ ವಯಸ್ಸು? ಒಂದ್ 70-80 ಆಗಿಲ್ವಾ? ಒಬ್ಬ ಮೊಮ್ಮಗುಂತರ ಕಾಲಿ ಬೀರ್ ಏನಾಗತ್ತಪ್ಪ? ಒಂದ್ ಬೇರೆ ಒಂದ್ ಪ್ರೀತಿ ಬಂದಿದ್ದಕ್ಕೆ ಅವ್ರ ಆಶೀರ್ವಾದ ಅಷ್ಟೇ. ಬರ್ಲಾ? ಆಯ್ತ್ರಕ್ಕ.
ನೀನ್ ಓಟ್ ಹಾಕ್ತಿ ಅಂತ ಕೇಳಿದಲ್ಲ, ನನ್ಗೇನ್ ಗೊತ್ತಾ, ಈ ಬಾಳ್ ಬದುಕಿರು ಇರ್ತಾರಲ್ಲ ಅವ್ರ ಕೈ ನಮ್ ತಲೆ ಮೇಲೆ ಇರ್ಲಿ ಎಲ್ಲಾರು ಕಾಲ್ಮಠ ಅಷ್ಟೇ. ಯಾಕಂದ್ರೆ ತಾಯಿ ಸಂಬಂಧ ಅಂತ ಅವ್ರು ಇದ್ ಮಾಡ್ತಾರೆ. ಬರ್ಲಾ? ಆಯ್ತ್ರಮ್ಮ, ಭಗವಂತ ಒಳ್ಳೇದ್ ಮಾಡಿ ಬಂದೇ ಬರ್ತಿದ್ವಿ, ನಡಿಯವ ಒಳ್ಳೇದಾಗ್ಲಿ. ಸಾಕಣಮ್ಮ, ಈ ಧೈರ್ಯಗಳು ಕೊಡ್ತಿರಲ್ಲ ಅಷ್ಟೇ ಸಾಕು ನಮ್ಗೆ. ಬರ್ತೀನಿ, ಆಯ್ತು ಆಯ್ತು ಯಜಮಾನ್ರೆ, ಬರ್ಲಾ? ಆಯ್ತು ಬರ್ತೀನಿ.